ಈ ಚರ್ಚೆಯಲ್ಲಿ ನನ್ನ ಜೊತೆ ನಾಗರಾಜ್ ಯಾದವ್ ಅವರು ಇದ್ದಾರೆ, ಕಾಂಗ್ರೆಸ್ MLC ವಕ್ತಾರರು. ನಮಸ್ಕಾರ ನಾಗರಾಜ್ ಯಾದವ್ ಅವರೇ, ಸ್ವಾಗತ ನಿಮಗೆ. ಮೋಹನ್ ವಿಶ್ವ ಇದ್ದಾರೆ, ಬಿಜೆಪಿಯಿಂದ ವಕ್ತಾರರು. ನಮಸ್ಕಾರ ಮೋಹನ್ ವಿಶ್ವ. ಆಲ್ಸೋ ಇವತ್ತು ಈ ಚರ್ಚೆನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಇದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ ನಮಸ್ಕಾರ, ಸ್ವಾಗತ ನಿಮಗೆ. ನಿಖಿಲ್ ಮಾತಾಡ್ತೀನಿ. ಕೆಲವೇ ನಿಮಿಷಗಳಲ್ಲಿ KBS ಗೌಡ ಇರ್ತಾರೆ, ಭಾಸ್ಕರ್ ಪ್ರಸಾದ್ ಇರ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ, ನೀವು ಅಮಾಯಕರಿಂದ ನೀವು ಪೀಡಿತರಾಗೋದ್ರಲ್ಲ, ಅಮಾಯಕರು ನಿಮ್ಮ ಮನೆ ಸುಟ್ಟರು, ನೀವು ಅವ್ರ ಮೇಲೆ ಕಂಪ್ಲೇಂಟ್ ಎಲ್ಲ ಮಾಡಿದ್ರಿ. ಅಮಾಯಕರು ನಿಮ್ಮ ಕ್ಷೇತ್ರದಲ್ಲಿ ಪೊಲೀಸ್ ಸ್ಟೇಷನ್ನೇ ಸುಟ್ಟಾಕಿದ್ರು, 146 ಗಾಡಿ ಸುಟ್ಟಾಕಿದ್ರು, ಪೊಲೀಸನ್ನೇ ಹೊಡೆದ್ರು, ಫೈರಿಂಗ್ ಮಾಡುವಂಥ ಅನಿವಾರ್ಯತೆ ಸೃಷ್ಟಿ ಮಾಡಿದಂಥ ಅಮಾಯಕರ ಮೇಲೆ ನೀವು ಬೇಸರ ಆದರೆ ಹೇಗೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ? ಅಮಾಯಕರು ಅಂತ ನೀವು ಒಪ್ತೀರಾ? ಮೊದಲನೇದಾಗಿ ಆಲ್ರೆಡಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಗೊತ್ತಲ್ಲ ನಮ್ಮ ಮನೆ ಸುಟ್ಟಾಕಿರೋ ವಿಚಾರದಲ್ಲಿ ಹಾಗೂ DGಹಳ್ಳಿ KGಹಳ್ಳಿ ಪೊಲೀಸ್ ಸ್ಟೇಷನ್ ವಿಚಾರದಲ್ಲೂ NIA ಕೇಸ್ ಆಗಿದೆ, ನ್ಯಾಯಾಲಯದಲ್ಲಿ ಇದೆ. ಇದು ನ್ಯಾಯಾಲಯ ನಡೀತಾ ಇದೆ, ಕೇಸ್ ನಡೀತಾ ಇದೆ. ನೋಡೋಣ ಸರ್, ನ್ಯಾಯಾಲಯ ಏನ್ ತೀರ್ಪು ಕೊಡ್ತೋ ಅದ್ರ ಪರವಾಗಿ ನಾವಿದ್ದೀವಿ ಸರ್. ಅಲ್ಲ, ಅವತ್ತಿನ ದಿನ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಗೊತ್ತಿದೆ, ಈ ಪ್ರಕರಣದಲ್ಲಿ ಭಾಗವಹಿಸಿದಂಥ ಬಹುತೇಕ ಯುವಕರು, ಅದು ಯಾವುದೇ ಸಮುದಾಯದವರಾಗಿರಲಿ, ಬಹುತೇಕ ಯುವಕರು ಕೆಲವೊಂದು ಸಂಘ ಸಂಘಟನೆಗಳ ಸದಸ್ಯರು ಕೂಡ ಆಗಿದ್ರು. ಇನ್ಫ್ಯಾಕ್ಟ್ ಇತ್ತೀಚಿನ ದಿನಗಳಲ್ಲಿ ಆದಂಥ ಒಂದು PFI ಬ್ಯಾನ್, ಆ ಬ್ಯಾನ್ ನಿರ್ಧಾರಕ್ಕೆ ತನ್ನದೇ ಆದ ಒಂದು ವಿಶೇಷ ಪುಷ್ಟಿಯನ್ನು ನೀಡಿದಂಥ ಪ್ರಕರಣ DJ ಹಳ್ಳಿ KG ಹಳ್ಳಿ. ಹೌದೋ ಅಲ್ವೋ ಸರ್? ಈ PFI ಬ್ಯಾನ್ ಆಯ್ತಲ್ಲ ಸರ್, PFI ಬ್ಯಾನ್ಗೂ DJ ಹಳ್ಳಿ KG ಹಳ್ಳಿ ಕೇಸ್ಗೂ ಸಂಬಂಧ ಇದೆ ಅಂತ ನೀವು ಒಪ್ತೀರಾ? ಅದು ಗೊತ್ತಿಲ್ಲ ನಮ್ಗೆ, ಅದು ಆ ವಿಚಾರದಲ್ಲಿ ಗೊತ್ತಿಲ್ಲ ಸರ್. ಅದು ತಮ್ಮ ಪೊಲೀಸರು ತನಿಖೆಗಳು ಗೊತ್ತಾಗುತ್ತೆ ಅದು. ಆಯ್ತು, ಇವತ್ತಿಗೆ ಈ ಸರ್ಕಾರ ಈ ಪ್ರಕರಣಗಳನ್ನ ಹಿಂಪಡೆಯುವಂತ ಒಂದು ಚರ್ಚೆ ಶುರು ಮಾಡಿದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಕಾನೂನು ರೀತಿ ಏನಿದೆ ಅದು ನಡೀಲಿ ಸರ್. ಇವರು ನ್ಯಾಯಾಲಯದಲ್ಲಿ ತನಿಖೆ ನಡೀತಾ ಇದೆ, ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ನ್ಯಾಯಾಲಯ ಏನ್ ತೀರ್ಪು ಕೊಡ್ತದ ಅವತ್ತು ನಾವು ಬದ್ಧವಾಗಿದ್ದೀರಿ. ದೇವರೊಬ್ರು ಇದ್ದಾರೆ, ನ್ಯಾಯ ನಮ್ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ನಮ್ ನಂಬಿಕೆ ಇದೆ ಸರ್. ಅಲ್ಲ, ದೇವ್ರು ಇರೋದಕ್ಕೆ ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರು ನಮ್ಮ ಜೊತೆ ಕೂತ್ ಮಾತನಾಡ್ತಿದ್ದೀರಿ. ಅವತ್ತಿನ ದಿನ ದೇವ್ರು ಇರ್ಲಿಲ್ಲ ಅಂದ್ರೆ ದೇವರೇ ಗತಿ ಆಗ್ಬಿಟ್ರದಲ್ಲ ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ. ಆದ್ರೆ ಪ್ರಶ್ನೆ ಇರೋದು, ಇವ್ರು ಅಮಾಯಕರಲ್ವಾ ಸರ್? ಮನೆ ಸುಟ್ಟಾಕ್ದವ್ರು ಅಮಾಯಕರಂತ ಹೆಂಗೆ ಸರ್? ಪೊಲೀಸರು ತನಿಖೆ ಮಾಡೋರೆ, ನ್ಯಾಯಾಲಯ ತನಿಖೆ ಮಾಡೋರೆ, ಯಾರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಕೊಡಿ ಅಂತಾನೆ ನಾನೇ ಹೇಳಿದ್ದೀನಲ್ಲ ಸರ್. ಅಲ್ಲ, ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಜನಪ್ರಿಯ ನಾಯಕರು. ಈಗ ರೀಸೆಂಟ್ ಚುನಾವಣೆಯಲ್ಲಿ ಅದು ಇದು ಬದಲಾವಣೆಗಳಿಂದ ತಾವು ಸೋಲನ್ನ ಅನುಭವಿಸಿದಿರಿ, ಪ್ರಶ್ನೆ ಬೇರೆ. ಆದ್ರೆ ನಿಮಗೆ ಯಾವ ಸಮುದಾಯವನ್ನ ಗುರಿಯಾಗಿಸಿ ಇವತ್ತು ಮಾತನಾಡ್ಲಾಗ್ತಿದೆ ಅಥವಾ ಕೇಂದ್ರಿತವಾಗಿ ಇವತ್ತು ಮಾತನಾಡ್ಲಾಗ್ತಿದೆ, ಆ ಒಂದು ಸಮುದಾಯದ ಒಂದು ಬೆಂಬಲ ಕೂಡ ನಿಮಗಿತ್ತು. ನೀವೇನು ಮುಸ್ಲಿಂ ಸಮುದಾಯವನ್ನ ನೀವು ದ್ವೇಷಿಸಲಿಲ್ಲ, ಅಥವಾ ಇವತ್ತಿಗೂ ಮುಸ್ಲಿಂ ಸಮುದಾಯ ನಿಮ್ಮನ್ನ ದ್ವೇಷಿಸ್ತಾ ಇಲ್ಲ. ಇಲ್ಲಿ ನಾವು ರಾಜಕಾರಣ ಅಂತ ನೋಡ್ಬೇಕಾ, ಕಾನೂನು ಮತ್ತೆ ಪ್ರಕರಣ ಅಂತ ನೋಡ್ಬೇಕಾ? ಕಾನೂನು ಸರ್, ಕಾನೂನು ಏನು ಅಂತ ಅದೇ ಫೈನಲ್. ಆಯ್ತು, ಈಗ ಈ ಸರ್ಕಾರದ ಒಂದು ನಡೆ ನಿರ್ಧಾರ ನಿಮ್ಮ ರಾಜಕೀಯ ಅನುಭವದಲ್ಲಿ ನೀವು ಹೇಗೆ ಅದನ್ನ ವಿಶ್ಲೇಷಿಸ್ತೀರಿ? ಈಗ ತನ್ವೀರ್ ಸೇಠ್ ಅವ್ರು ಪತ್ರ ಬರೆದ್ರು, DJ ಹಳ್ಳಿ KG ಹಳ್ಳಿ ಪ್ರಕರಣ, ಹುಬ್ಬಳ್ಳಿ ಪ್ರಕರಣ, ನಂತರ ಶಿವಮೊಗ್ಗದ ಹರ್ಷ ಕೊಲೆ ನಂತರದ ಬೆಳವಣಿಗೆಗಳು, ಈ ಪ್ರಕರಣಗಳಲ್ಲಿ ಬಂಧನಕ್ಕೊಳಗಾಗಿರುವಂಥ ಕೆಲವು ಯುವಕರು ಅಮಾಯಕರಿದ್ದಾರೆ, ಅವ್ರನ್ನ ಹೊರಗೆ ಬಿಡಬೇಕು, ಅದಕ್ಕೆ ಶಿಫಾರಸ್ ಕೂಡ ಕೊಡ್ತಾರೆ ಗೃಹ ಸಚಿವರು. ನೀವು ರಾಜಕೀಯ ಯಾವ ರೀತಿಯಲ್ಲಿ ಹೇಳ್ತಾ ಇದಾರೆ ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅದು ಅವ್ರನ್ನ ಕೇಳದೆ ಒಳ್ಳೇದು, ತನ್ವೀರ್ ಸೇಠ್ ಅವ್ರನ್ನ ಕೇಳದೆ ಒಳ್ಳೇದು ಅನ್ಸುತ್ತೆ ಸರ್ ಈ ಪ್ರಶ್ನೆನ. ಸರಿ, ಆಯ್ತು. ಈಗ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಇದನ್ನೇನಾದ್ರೂ ಹಿಂಪಡಿಲಿಕ್ಕೆ ಮುಂದಾದ್ರೆ ಸರ್ಕಾರ, ನಿಮ್ಮ ನಡೆ, ನಿಮ್ಮ ನಿರ್ಧಾರ ಏನಾಗಿರುತ್ತೆ? ನಾವು ಕಾನೂನು ರೀತಿ ಹೋರಾಟ ಮಾಡ್ತೀನಿ ಸರ್. ಆಯ್ತು, ನಿಮ್ ಮನೆ ಸುಟ್ಟಾಕಿದ್ರು, ಅದೇ ರೀತಿ ಎಷ್ಟೋ ಜನದ ಗ್ಯಾರೇಜ್ ಸುಟ್ಟಾಕಿದ್ರು, ಗಾಡಿಗಳು ಸುಟ್ಟಾಕಿದ್ರು, ನಷ್ಟ ಅನ್ನೋದು ಸಾಕಷ್ಟಾಯ್ತು. ಜಸ್ಟಿಸ್ ಕೆಂಪಣ್ಣ ಅವರ ಒಂದು ಆಯೋಗದ ರಚನೆ ಆಯ್ತು. ಯಾವ್ಯಾವ ರೀತಿಯ ನಷ್ಟ ಆಗಿದೆ, ಇದನ್ನ ಭರಿಸೋದು ಹೇಗೆ, ಇದನ್ನ ಹೇಗೆ ನಾವು ಹಿಂಪಡಿತೀವಿ ಅನ್ನೋದ್ರ ಬಗ್ಗೆ ಒಂದು ಪ್ರಕ್ರಿಯೆನ ಚಾಲ್ತಿಗೆ ತಂತು ಸರ್ಕಾರ ಅವತ್ತಿನ ದಿನ. ಅದರ ಪ್ರಗತಿ ನಿಮ್ಗೇನಾದ್ರು ಸಿಕ್ತಾ ಪರಿಹಾರ ಅಂತ? ನಮ್ಗೆ ಯಾವ ಪರಿಹಾರನೂ ಸಿಕ್ಕಿಲ್ಲ ಸರ್. ಕಾನೂನು ರೀತಿ ನಾವು ಹೋರಾಟ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾನೆ ಇದೀವಿ ಸರ್. ಸರಿ, ಆಯ್ತು. ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ, ನಿಮ್ಮ ಸಮಯಕ್ಕಾಗಿ ನನಗೆ ಗೊತ್ತು ನೀವೆಲ್ಲ ಬೇರೆ ರಾಜ್ಯದಲ್ಲಿದ್ದೀರಿ, ಅದ್ರ ನಡುವೆ ನೀವು ಸಮಯ ಮಾಡ್ಕೊಂಡು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್.
ಇಲ್ಲಿ ಮೋಹನ್ ವಿಶ್ವ ಇದ್ದಾರೆ ಮತ್ತೆ ನಾಗರಾಜ್ ಯಾದವ್ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ SDPI ಇಂದ ಭಾಸ್ಕರ್ ಪ್ರಸಾದ್ ಇರ್ತಾರೆ, JDS ಇಂದ KBS ಗೌಡ ಇರ್ತಾರೆ. ನಾನು ನಿಮಗೆ ಪ್ರಶ್ನೆ ಕೇಳೋದಕ್ಕೂ ಮುಂಚೆ ನಿಮಗೂ ಮತ್ತೆ ನನ್ನ ವೀಕ್ಷಕರಿಗೂ ಈ ರಾಜ್ಯದ ಜನತೆಗೂ ನಂದೇ ಒಂದು ಪ್ರಸ್ತಾವನೆ ಇದೆ. ನಿಮ್ಮ ಅನುಮತಿ ಇದ್ರೆ ಅದನ್ನು ಮಾಡ್ಬಿಡೋಣ ಅಂತ. ಥ್ಯಾಂಕ್ ಯು. ಈ 11 ಆಗಸ್ಟು ಅಥವಾ 18 ಏಪ್ರಿಲ್ ಈ ಎರಡು ದಿನದಲ್ಲಿ ಯಾವ್ದಾದ್ರು ಒಂದಿನ ನಾವು ಆಯ್ಕೆ ಮಾಡಿಕೊಂಡು ನಾಗರಾಜ್ ಯಾದವ್ ಅವರೇ ಅಮಾಯಕರ ದಿನಾಚರಣೆ ಅಂತ ಮಾಡ್ಬೋದಾ? ಮಾಡಂಗಿಲ್ಲ. ಅಲ್ಲ, ಯಾಕೆ ಸರ್ ಮಾಡಬಾರ್ದು? ಅಂದ್ರೆ 11 DJ ಹಳ್ಳಿ KG ಹಳ್ಳಿ ಯಾಕೆ ಅಂತ ಲಕ್ಷ್ಮೀ ನನಗೆ ಕೇಳೋದು. ಅಲ್ಲ, ಹುಬ್ಳಿ ಡೇಟ್ ಕೇಳಿದ್ರೆ ಮಾಡ್ಬೋದಂದ್ರೆ ಇಲ್ಲ ಅಂತ. ಸಂತೋಷ ಸರ್, ಸಂತೋಷ. ಅಲ್ಲ, ನೀವು ಏನ್ ಅನ್ಸುತ್ತೆ ಮೋಹನ್? ಅಮಾಯಕರ ದಿನಾಚರಣೆ ಅಂತ ನಾವು ನೀವು ಹೇಳಿದಿರಿ. ನೀವು ಹೇಳಿದ 2 ಡೇಟ್ಗೆ ಇನ್ನೂ ಒಂದು ಡೇಟ್ ಆಡ್ ಮಾಡ್ತೀನಿ ನಾನು, ಜೂನ್ 2 ಅದನ್ನ ಆಡ್ ಮಾಡ್ಬಿಡಿ. ಯಾಕಂದ್ರೆ ಅವತ್ತು ಅಮಾಯಕರ ಮೇಲೆ ಇದ್ದಂತ ಕೇಸ್ಗಳನ್ನ ಕಾಂಗ್ರೆಸ್ ಸರ್ಕಾರ ವಿಡ್ರಾ ಮಾಡ್ಕೊಂಡಂತ ದಿನ, ಅವ್ರ ಪ್ರಕಾರ ಅಮಾಯಕರು, ಅದನ್ನು ಒಂದು ಸೇರಿಸ್ಬಿಡ್ತೀನಿ ನಾನು ನಿಮ್ 2 ಡೇಟ್ಗೆ. ಆಯ್ತು. ಇವತ್ತಿಗೆ ಪ್ರಶ್ನೆ ಇರೋದು ಇಷ್ಟೇ ಸರ್. ಇಷ್ಟೆಲ್ಲ ನಡೆದು ಹೋಯ್ತು ನಮ್ಮ ಮುಂದೆ ಸರ್ಕಾರದ ಈ ನಡೆ. ಇನ್ಫ್ಯಾಕ್ಟ್ ಇದು ಇವತ್ತಿಂದಲ್ಲ ಸರ್. ನನಗಿರೋ ಮಾಹಿತಿ, ಒಬ್ರು ಬಶೀರ್ ಅಹಮದ್ ಅನ್ನೋರು ಸನಾ ಶಹೀನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತ ಒಂದು ಟ್ರಸ್ಟ್ ಇದೆ. ಅವರು ಇಲ್ಲಿ ಅರೆಸ್ಟ್ ಆದಂಥ ಕೆಲವ್ರಿಗೆಲ್ಲ ಅವರು ಪಾಪ ಬೆಂಬಲ ಕೊಡ್ತಿದ್ದಾರೆ ಸುಪ್ರೀಂ ಕೋರ್ಟಲ್ಲೆಲ್ಲ ಕೇಸ್ ಫೈಟ್ ಮಾಡಲಿಕ್ಕೆ. ಲೀಗಲ್ ರೈಟ್ ಇಸ್ ಲೀಗಲ್ ರೈಟ್ ಸರ್, ಅದು ಅವಕಾಶ ಸಿಗಬೇಕು. ಅವ್ರಿಗೆ ಸರ್ಕಾರದ ಉನ್ನತ ಮಟ್ಟದ ನಾಯಕರು ಜೂನ್ನಲ್ಲೇ ಆಶ್ವಾಸನೆ ಕೊಟ್ಬಿಟ್ಟಿದ್ರು, ಇದನ್ನು ನಾವು ರೀಇನ್ವೆಸ್ಟಿಗೇಟ್ ಮಾಡ್ತೀವಿ, ಸಾಧ್ಯ ಆದರೆ ಬೇಲು ಕೊಡಿಸ್ತೀವಿ, ಸಾಧ್ಯ ಆದರೆ ಕೇಸು ಹಿಂಪಡಿತೀವಿ. ಓಕೆ, ಇವೆಲ್ಲ ಊಹಾಪೋಹಗಳು, ವಿಚಾರಗಳಿರ್ಬೋದು. ಇನ್ನೊಂದ್ಸಲ ಬರೋಣ. ದ ಮೇನ್ ಡಿಬೇಟ್ ಇವತ್ತು ನಿಖಿಲ್ ಅವರು ನ್ಯೂಸ್ 18 ತಗೊಂಡಿರ್ತಕ್ಕಂಥ ವಿಚಾರಧಾರೆಗಳೆಂದರೆ, ಕೆಲವು ಘಟನೆಗಳು ಕರ್ನಾಟಕದಲ್ಲಿ ಹಿಂದೆಂದೂ ಕಾಣದಂತಹ ಘಟನೆಗಳು ನಡೆದಿರ್ತಕ್ಕಂಥದ್ದು, ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್ ಟು ಎನಿಬಡಿ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಆರ್ ಇನ್ ಇಂಡಿಯಾ. ಯಾಕಂದರೆ ಕರ್ನಾಟಕ ಅಂತಕ್ಕಂಥ ಶಾಂತಿಯ ಪ್ರಿಯವಾಗಿರ್ತಕ್ಕಂಥ ರಾಜ್ಯ. ಅಲ್ಲಿ ಒಂದು ಕಪ್ಪು ಚುಕ್ಕೆ ಆಗಿರ್ತಕ್ಕಂಥದ್ದು ಯಾರು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಟ್ಸ್ ಬಿಕಮ್ ಸೆನ್ಸಿಟಿವ್ ಕೇಸ್ ಆಗಿರೋದು ನೀವು ಚರ್ಚೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಈಗ ಇವತ್ತು ಬರೋಕ್ಕೆ ಕಾರಣ ಏನು? ತನ್ವೀರ್ ಸೇಠ್ ಅವರು ಒಂದು ಲೆಟ್ರ್ ಬರೀತಾರೆ. ತನ್ವೀರ್ ಸೇಠ್ ಲೆಟ್ರ್ ಬಗ್ಗೆ ತಾವು ವೀಕ್ಷಕರಿಗೆ ಇನ್ನೊಂದ್ಸರಿ ತೋರಿಸ್ಬೇಕು. ಲೆಟ್ರನ್ನ ಅವ್ರು ಬರೆದಿರ್ತಕ್ಕಂಥ ಕಂಟೆಂಟ್ನ ತೋರಿಸ್ಬೇಕು. ಅದರಲ್ಲಿ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಅಡ್ರೆಸ್ ಮಾಡ್ತಕ್ಕಂಥ ಗೃಹ ಸಚಿವರಿಗೆ. ಆ ನಂತರ ಗೃಹ ಸಚಿವರ ಕಾಗದಕ್ಕೆ ಬರ್ತೀನಿ ನಾನು. ಆ ಲೆಟ್ರಲ್ಲಿ ಬರೀತಕ್ಕಂಥ ಸಂದರ್ಭದಲ್ಲಿ DG ಹಳ್ಳಿ, KG ಹಳ್ಳಿ, ಶಿವಮೊಗ್ಗ ಮತ್ತು ಹುಬ್ಬಳ್ಳಿ ಹಾಗೂ ಇನ್ನಿತರ ಘಟನೆಗಳು, ಇನ್ನಿತರ ಅಂದರೆ ಎಲ್ಲವೂ ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರಸಂಗಗಳ ಬಗ್ಗೆ ಚರ್ಚೆ ಮಾಡಿದಂಥ ರೀತಿಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಅಲ್ಲಿ ಯುವಕರು ಮತ್ತು ವಿದ್ಯಾರ್ಥಿಗಳ ನಮ್ಮ ಪದನ್ನು ಯೂಸ್ ಮಾಡಿರ್ತಕ್ಕಂಥದ್ದು. ಆಮೇಲೆ ರೈಟ್, ಆ ವಿಚಾರಗಳು ಬಂದಾಗ ಎಲ್ಲೂ ಕೂಡ ಧರ್ಮದ ಉಲ್ಲೇಖ ಇಲ್ಲ. ಒಬ್ಬ ಶಾಸಕ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಸೇರಿರ್ತಕ್ಕಂಥವ್ರು ಇರ್ಬೋದು, ಆದರೆ ಆತನ ಬಳಿಗೆ ಬಂದಂತಹ ಕೆಲವು ಮನವಿಗಳ ಅನುಗುಣವಾಗಿ ಆತ ಗೃಹ ಸಚಿವರಿಗೆ ಬಂದಿರತಕ್ಕಂಥ ಒಂದು ಲೆಟ್ರ್ ಆಗಿರ್ತಕ್ಕಂಥದ್ದು ಅಂತ ನಾನು ಭಾವಿಸಿದ್ದೇನೆ. ಆ ಲೆಟ್ರ್ ಬಂದ ತಕ್ಷಣ ಯಾರೇ ಒಬ್ಬ ಅಮಾಯಕ ಬರೆದ್ರೂ ಕೂಡ ಅಥವಾ ಆರ್ಡಿನರಿ ನಾಗರಿಕ ಬರೆದ್ರೂ ಕೂಡ ಅದನ್ನ ಪರಿಶೀಲಿಸಬೇಕಾಗಿರೋ ಕರ್ತವ್ಯ ರಾಜ್ಯದ ಆ ಕನ್ಸರ್ನ್ ಮಂತ್ರಿಯ ಜವಾಬ್ದಾರಿ. ಪರಿಶೀಲಿಸಲಿ ಅಂತ ಅವರು ಇಲಾಖೆಗೆ ಬರೆದಿರ್ತಕ್ಕಂಥ ವಿಚಾರಗಳು ಬಂದಿರತಕ್ಕಂಥ ಇಲ್ಲಿ ಅಂತಂದರೆ, ನಾನು ಹೇಳ್ತಾ ಇದ್ದೀನಿ ಅಧಿಕೃತವಾಗಿ ಒಬ್ಬ ಕಾಂಗ್ರೆಸ್ಸಿನ ವಕ್ತಾರನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ ಯಾರಾದರೂ ಆಗಲಿ ಕಾನೂನನ್ನ ಕೈಗೆ ತಗೊಂಡಿದ್ದೆ ಅದರದ್ದು ಬರೀ DG ಹಳ್ಳಿ, KG ಹಳ್ಳಿ, ಶಿವಮೊಗ್ಗ ಅಥವಾ ಹುಬ್ಬಳ್ಳಿ ಅಥವಾ ಇನ್ಯಾವುದೇ ಅಲ್ಲ, ರಾಜ್ಯದಲ್ಲಿ ಇನ್ನು ಮುಂದಿಗೂ ಅಷ್ಟೇ ಹಿಂದೆಂದೂ ಅಷ್ಟೇ ಯಾರು ಇನ್ವಾಲ್ವ್ ಇರ್ತಾರೋ ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ಕಾಂಗ್ರೆಸ್ ಸರ್ಕಾರ ಕೈಗೊಳ್ಳುತ್ತದೆ. ಆದರೆ ಒಂದು ತಿಳ್ಕೋಬೇಕು, ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ, ಬಿಕಾಸ್ ವೆರಿ ಗುಡ್ ರಿಪೋರ್ಟರ್ ಬಿನ್ ರಿಪೋರ್ಟಿಂಗ್ ಮೆನಿ ಕೇಸಸ್ ಲೈಕ್ ದಿಸ್, ನಮ್ಮ ಕ್ರಿಮಿನಲ್ ಸಿಸ್ಟಮ್ ಪ್ರಕಾರ, CRPC ಪ್ರಕಾರ ಅಲ್ಲಿ ಹೇಳ್ತದೆ, ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಆಶೆಗಳ ಅನುಗುಣವಾಗಿ ಆರ್ಟಿಕಲ್ 20 ಬಗ್ಗೆ ಹೇಳ್ಬೋದು, ಆರ್ಟಿಕಲ್ 21 ಬಗ್ಗೆ ಹೇಳ್ಬೋದು. ಯಾಕಂದರೆ ಡಿಬೇಟ್ ಟೈಮ್ ಸಾಲೋದಿಲ್ಲ, ಹಾಗಾಗಿ ಐ ಆಮ್ ಜಸ್ಟ್ ಕೋಟಿಂಗ್ ದಟ್. ಆದರೆ ಒಂದು ಹೇಳ್ತದೆ ಅದರಲ್ಲಿ ಏನಂತದೆ, 1000 ಜನ ಕಲ್ಪ್ರೇಟ್ಗಳನ್ನು ನೀವು ಬಿಟ್ಬಿಡ್ಬೋದು, ಆದರೆ ಒಬ್ಬ ಇನ್ನೋಸೆಂಟಿಗೆ ಮತ್ತೆ ಪನಿಷ್ಮೆಂಟ್ ಕೊಡಬಾರ್ದು ಅಂತಕ್ಕಂಥದ್ದು ನಮ್ಮ ಜುಡಿಷರಿ ಸಿಸ್ಟಮಿನ ಒಂದು ಪ್ರಿನ್ಸಿಪಲ್ ಅನ್ನೋ ವಿಚಾರ. ಲೆಟ್ ಮಿ ಕಮ್, ನಾನು ಯಾರನ್ನೂ ಕೂಡ ಅಮಾಯಕರು ಅಂತ ಹೇಳಲಿಕ್ಕೆ, ವಿ ಆರ್ ನಾಟ್ ದ ಜಡ್ಜಸ್. Thank you. You are not a judge. I am not a judge. Nor Parmeshwar Saab is a judge. Nor the government is a judge. Tanvir said also, nobody can make a judgmental statements by specifically saying X person is innocent ಅಂತ ಹೇಳಲಿಕ್ಕೆ court will take a decision cognizance of this case. ಆ ವಿಚಾರ ಬಂದಾಗ ಅವ್ರು ಇನ್ನಿತರ ಘಟನೆಗಳಂದಾಗ ಅದು ಕೇವಲ ಒಂದು ಅಲ್ಪಸಂಖ್ಯಾತರು ಓಲೈಕೆ ರಾಜಕಾರಣ ಅಂತ ಯಾವ BJP ಅವ್ರು ಹೇಳ್ತಾ ಇದ್ದಾರೋ, ಮುಸಲ್ಮಾನರನ್ನ ಓಲೈಕೆ ಮಾಡ್ತೀವಿ, ಅಲ್ಪಸಂಖ್ಯೆ ಓಲೈಕೆ ಅಂತ ಅಪೀಸ್ಮೆಂಟ್ ಆಫ್ ಪಾಲಿಟಿಕ್ಸ್ ಅಂತ ಹೇಳಿದಿರೋ, ಅದು ಅಲ್ಲ ನಮ್ಮ ಮಾತು ಹೇಳ್ತೀನಿ. ಯಾಕಂದರೆ ಇನ್ನಿತರ ಘಟನೆಗಳಂದಾಗ ಹಲವಾರು ಸಂಘಟನೆ ಕೂಡ ಅಮಾಯಕರಾಗಿದ್ದರೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕ ಕೆಲಸ ಇರ್ಬೋದು. ಲಾಸ್ಟ್ ಕನ್ಕ್ಲೂಡ್ ಮಾಡ್ತೀನಿ, ಯಾಕಂದರೆ ಯು ಹ್ಯಾವ್ ಟು ಗಿವ್ ಚಾನ್ಸ್ ಟು ಅದರ್ಸ್ ಆಲ್ಸೋ.
ಆ ವಿಚಾರಗಳನ್ನ ಇಟ್ಕೊಂಡು ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲಿ DJಹಳ್ಳಿ KJಹಳ್ಳಿನ ಪ್ರಮುಖವಾಗಿ ತಗೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಒಬ್ಬ ಶಾಸಕನ ಮನೆಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು. ಪ್ರಜಾತಂತ್ರದಲ್ಲಿ ಶಾಸಕ ಪಾರ್ಲಿಮೆಂಟ್ ಮೆಂಬರ್ ಅಂತಂದರೆ ಅದು ಬಹಳ ದೊಡ್ಡ ಸ್ಥಾನ, ಜನಗಳ ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥವ್ರು. ಸಿಟ್ಟಿಂಗ್ MLAಗೆ ಬೆಂಕಿ ಹಚ್ಚೋ ವಿಚಾರಗಳಿರ್ಬೋದು. ಹಾಗಾಗಿ ಮತ್ತು ಪೊಲೀಸ್ ಸ್ಟೇಷನ್ಗಳು ನ್ಯಾಯದಾನವನ್ನು ಕೊಡ್ತಕ್ಕಂಥದ್ದು, ಅಮಾಯಕರಿಗೆ ಅಂದರೆ ನಮ್ಮ ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ತಕ್ಕಂಥ ಒಂದು ಸಂವಿಧಾನಬದ್ಧವಾಗಿ ರಚನೆ ಆಗಿರತಕ್ಕಂಥ ಒಂದು ಕಚೇರಿ ಅಂತ ನಾನು ಗೌರವ ಕೊಡ್ತೇನೆ. ಇಟ್ಸ್ ಮೋರ್ ದೆನ್ ಅ ಟೆಂಪಲ್ ಫಾರ್ ಅಸ್. ಪೊಲೀಸ್ ಸ್ಟೇಷನ್ ಇರಲಿ, ವಿಧಾನಸೌಧ ಇರಲಿ, ಯಾಕಂದರೆ ಸಂವಿಧಾನ ಆಶಯಗಳನ್ನ ಹಿಡಿದಿರ್ತಕ್ಕಂಥ ಜಾಗ. ಅದಕ್ಕೆ ಬೆಂಕಿ ಹಚ್ಚಿದಾಗ ನಾನು ಕೂಡ ಅದನ್ನ ಕಂಡಮ್ ಮಾಡ್ತಕ್ಕಂಥವನು, ನೀವು ಕಂಡಮ್ ಮಾಡೋರು, ಮೋಹನು ಕಂಡಮ್ ಮಾಡಿರ್ತಕ್ಕಂಥ ನಿಜ. ವಿಚಾರ ಬಂದಿರೋದು ಎಲ್ಲಿ ಅಂತಂದರೆ ಕರ್ನಾಟಕ ಈ ಹಂತಕ್ಕೆ ಬಂದ್ಬಿಡ್ತಲ್ಲ ಅಂತ ನಮ್ಮ ದುಃಖ ಇರೋದೇನಂತಂದರೆ, ಅಲ್ಲಿಗೆ ಇದು ಬಸವರಾಜ ಬೊಮ್ಮಾಯಿ ಅವ್ರ ಮನೆ ಇರ್ತಕ್ಕ RT ನಗರ ಕಾವಲ್ ಬಂದಿರ್ತಕ್ಕಂಥ ಅಖಂಡ ಶ್ರೀನಿವಾಸ ಅವ್ರ ಮನೆ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಜಾಗ. ಒಬ್ಬ ರಾಜ್ಯದ ಗೃಹ ಸಚಿವರಾಗಿ ಒಬ್ಬ ಶಾಸಕನ ರಕ್ಷಣೆ ಮಾಡದೇ ಇದ್ದರೆ, ಒಬ್ಬ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋ ಮಟ್ಟಕ್ಕೆ ರಾಜ್ಯದ ಕಾನೂನ ಹದಗೆಟ್ಟಿರಬೇಕಾದ್ರೆ ಎಷ್ಟು ಇಂಟೆಲಿಜೆನ್ಸ್ ಫೇಲಿಯರ್ ಆಗಿರ್ಬೋದು, ಈ ರಾಜ್ಯ ಸರ್ಕಾರ ಎಷ್ಟು ವೈಫಲ್ಯತೆ ಕಂಡಿರ್ಬೋದು. ಆ ಎಲ್ಲ ನಾನು ನಿಮ್ ಜೊತೆ ಧ್ವನಿ ಜೋಡಿಸ್ತೀನಿ. ಅವತ್ತಿನ ದಿನ ಒಂದಷ್ಟು ನಿರ್ಧಾರಗಳ ವಿಳಂಬ ಆಯ್ತಾ? ಐ ಅಗ್ರಿ. ಅಖಿಲ್, ಯು ಆರ್ ಫ್ಯಾಂಟಾಸ್ಟಿಕ್ ರಿಪೋರ್ಟರ್. ಆ ಘಟನೆಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಘಟನೆಗಿಂತ ಮುಂಚೆ ಒಬ್ಬ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರನ್ನೋ ಆದ್ರೆ ಈ ರಾಜ್ಯದ ಇಂಟೆಲಿಜೆನ್ಸ್ ಇದೆಯಾ, ಸತ್ಯತಾ ನಮ್ಮ ಹತ್ರ ಕೇಳ್ತಾ ಇದ್ದೀನಿ. ಬಟ್ ಆಗಿರೋದನ್ನ ಯಾಕೆ ನೀವು ಲೆಕ್ಕಕ್ಕೆ ತಗೋತಾ ಇಲ್ಲ? ಅಲ್ಲಿ ಬರ್ತೀನಿ. ಮೊದಲು ನೀವು ಹೇಳಿ, ಇಂಟೆಲಿಜೆನ್ಸ್ ಫೇಲ್ಯೂರ್, CM ಫೇಲ್ಯೂರ್, ಹೋಮ್ ಮಿನಿಸ್ಟರ್ ಫೇಲ್ಯೂರ್, ಸರ್ಕಾರನೇ ಫೇಲ್ಯೂರ್. ಕೇಳ್ಕೊಳ್ಳಿ, ಇನ್ನೊಬ್ರು ಚಾನ್ಸ್ ಕೊಡಬೇಕಾಗ್ತದೆ. ನಮ್ಮಲ್ಲಿ 30 seconds ತಗೊಳ್ತೀನಿ. 30 seconds ಫಾರ್ ಮೀ. ಒಂದು ಫೇಲಿಯರ್ ಅಂತ ಹೇಳ್ತಕ್ಕಂಥ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿಲ್ಲ ನಂದು. ಒಬ್ಬ ನಾಗರಿಕನಾಗಿ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ಇಟ್ ಅಟರ್ ಫೇಲಿಯರ್ ಆಫ್ ದ ಹೋಮ್ ಮಿನಿಸ್ಟರ್ ದೆನ್ ಬಿಕಾಸ್ ಯು ವಾಸ್ ನಾಟ್ ಮೇಂಟೈನ್ ದ ಲಾ ಅಂಡ್ ಆರ್ಡರ್ ಇನ್ ಪ್ಲೇಸ್. 1 minute. ಅಂತವರಿಗೆ ಇದೇ ಡಬಲ್ ಇಂಜಿನ್ ಸರ್ಕಾರ, ಐ ಕಮ್ ಟು ದಟ್ ಪಾಯಿಂಟ್ ಲೇಟರ್. ಇದೇ ಡಬಲ್ ಇಂಜಿನ್ ಸರ್ಕಾರ ಅವ್ರಿಗೆ ಏನ್ ಮಾಡ್ತಾರೆ ಗೊತ್ತೇನು? ಪ್ರಮೋಷನ್ ಮಾಡಿ ಮುಖ್ಯಮಂತ್ರಿ ಮಾಡ್ತಾರೆ. ರಾಜ್ಯದ ಇಡೀ ಕಾನೂನು ಹದಗೆಡಿಸಿರ್ತಕ್ಕಂಥ ಒಬ್ಬ ಗೃಹ ಸಚಿವನಿಗೆ ನೀವು ರಾಜ್ಯದ ಮುಖ್ಯಮಂತ್ರಿ ಮಾಡ್ತೀರಿ. ಇಡೀ ವ್ಯವಸ್ಥೆನೇ ನಿಮ್ಗೆ ಬುಡಬೇಲು ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ. ಅದಕ್ಕೆ ಜನತಾ ನ್ಯಾಯಾಲಯದಲ್ಲಿ ನಿಮಗೆ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಒಂದು ವಿಚಾರ. ಆದರೆ ನಾನು ಹೇಳ್ತೀನಿ, ಆದರೆ ಅಮಾಯಕರು ಅಂತ ಅಲ್ಲಿ ಅರೆಸ್ಟ್ ಮಾಡಿರೋ ಎಲ್ಲರೂ ಅಮಾಯಕರು ಅಂತ ನಾನು ಹೇಳೋದಿಲ್ಲ. ಒಂದು ವೇಳೆ ಅಲ್ಲಿ ಅಮಾಯಕರಿದ್ದರೆ ಅವನಿಗೆ ನ್ಯಾಯ ಕೊಡಿಸ್ಬೇಕಾಗ್ತದೆ. ಯಾರು ತಪ್ಪು ಮಾಡಿದಾರೋ ದೇ ವಿಲ್ ಬಿ ಡೆಲ್ಟ್ ಇನ್ ಕಾಂಗ್ರೆಸ್ ಗವರ್ಮೆಂಟ್ ವಿತ್ ಐರನ್ ಹ್ಯಾಂಡ್. ಪ್ಲೀಸ್ ಟೆಲ್ ಮಿ, ಮೋಹನ್ ವಿಶ್ವ, ಪ್ಲೀಸ್ ಟೆಲ್ ಮಿ. KBS ಗೌಡ್ರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ KBS ಗೌಡ್ರೆ. ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮ್ಗೆ. ನಿಮ್ ಜೊತೆ ಮೋಹನ್ ಮತ್ತೆ ನಾಗರಾಜ್ ಯಾದವ್ ಅವರಿದ್ದಾರೆ. ನಾನು ಮೋಹನ್ ಅವ್ರಿಗೆ ಕೇಳ್ತಾ ಇದ್ದೆ, ಇಲ್ಲಿ ನೋಡಿ ಅಪ್ಪ, ಇನ್ನೋಸೆಂಟ್ ಏನೋ ಅಮಾಯಕರು, ಅವರಿಗೆ ಕಲ್ತೂರಾಟ, ಹಿಂಸಾಚಾರ ಇದೆಲ್ಲ ನಡೆಯುವಂತ ಸ್ಥಳದಲ್ಲಿ ಇರುವಂತ ಕೆಲಸ ಏನಿದೆ? ನೀವಿರ್ತೀರೇನ್ರಿ ಅಲ್ಲಿ? ಮೋಹನ್, ನಾನಿದ್ನೇನ್ರಿ ಅಲ್ಲಿ? ನಾಗರಾಜ್ ಯಾದವ್ ಅವರು ಇರ್ಲಿಲ್ಲ ಅಲ್ಲಿ, ಯಾಕೆ ಅವರೆಲ್ಲ ಇದ್ರು? ಇದ್ದವ್ರನ್ನ ತಾನೇ ಅರೆಸ್ಟ್ ಮಾಡ್ಬೇಕು. ಅಮಾಯಕ ಡೆಫಿನಿಷನ್ ಇಂದ ಶುರು ಮಾಡಿ ಅಪ್ಪ, ಹೊಸದಾಗ್ಬೇಕು ನಮ್ಗೆ. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು ಯಾವತ್ತೂ ಅಮಾಯಕ ಕಾಣಿಸೋದೇ ಇಲ್ಲ. ಇವಾಗ ಏನ್ ಹೇಳಿದ್ರು ನಾಗರಾಜ್ ಯಾದವ್ ಅವರು? 1000 ಜನ ನಿರಪರಾಧಿಗಳು ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಆಗ್ಬಾರ್ದು ಅಂತ ಹೇಳಿದ್ರು. ಕರೆಕ್ಟ್ ಅಲ್ವಾ? ಅದು ಒಪ್ತೀನಿ ನಾನು. ಕರೆಕ್ಟ್ ಅಲ್ವಾ? ಕೇಳಿ. ಹಾಗಾದ್ರೆ ಇವ್ರ ಅಧಿಕಾರಕ್ಕೆ ಬಂದ ನಂತರ ನಡ್ಕೊಳ್ತಿರೋ ರೀತಿಗಳನ್ನ ನೋಡ್ಕೋತಾ ಬನ್ನಿ. ಬಜರಂಗ ದಳದ 3 ಜನಕ್ಕೆ ಗಡಿಪಾರ್ ಮಾಡ್ಲಿಕ್ಕೆ ಇವರು ಒಂದು ನೋಟಿಸ್ ಕೊಟ್ರಲ್ಲ ರೀಸೆಂಟ್ ಆಗಿ, ಯಾವ ಬೇಸಿಸ್ ಮೇಲೆ ಕೊಟ್ರು? ಅವ್ರು ಅವಾಗ ಅಮಾಯಕನ ಕಾಣಿಸ್ಲಿಲ್ವಾ ಅವ್ರಿಗೆ? ಅವ್ರೋಗಿ ಏನ್ ಪೊಲೀಸ್ ಸ್ಟೇಷನ್ ಬೆಂಕಿ ಇಟ್ಟಿದ್ರ, ಅಥವಾ ಯಾವ್ದೋ ಶಾಸಕನ ಮನೆ ಕಲ್ಲೋರ್ದಿದ್ರ, ಅವ್ರ ಮನೆಗೆ ಬೆಂಕಿ ಇಟ್ಟಿದ್ರ? ಈಗ ಇಲ್ಲೊಂದ್ ಕಡೆ ಮೆಜೆಸ್ಟಿಕ್ ಹತ್ರ ನಾಗರಕಟ್ಟೆ ಪೂಜೆ ವಿಚಾರದಲ್ಲಿ ಅಲ್ಲೊಬ್ಬ ಯಾರೋ ಹಿಂದೂ ಕಾರ್ಯಕರ್ತನಿಗೆ ನೋಟಿಸ್ ಕೊಟ್ರಲ್ಲ, ಅವನಾಗಾದ್ರೆ ನಿಮ್ಗೆ ಇವ್ರಿಗೆ ಅಮಾಯಕನ ಕಾಣಿಸ್ಲಿಲ್ವಾ ನಿಮ್ಗೆ? ಯಾಕೆ ಈ ಸೆಲೆಕ್ಟಿವ್ ಅಪ್ರೋಚ್? ನೀವು ನೋಡಿ, ಇದು ನಥಿಂಗ್ ಬಟ್ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಂತ ಒಂದು ಓಲೈಕೆ ರಾಜಕಾರಣದ ಇಂಪ್ಲಿಮೆಂಟೇಷನ್. ಈಗ ನೋಡ್ರಿ, ಪರಮೇಶ್ವರ್ ಅವ್ರು ಏನ್ ಹೇಳಿದ್ರು? ಒಂದು ಸಬ್ ಕಮಿಟಿ ಮಾಡ್ತೀವಿ, ಅದಕ್ಕೆ ಬಂದು ಅವ್ರು ಸಬ್ಮಿಟ್ ಮಾಡಲಿ, ಆ ರಿಪೋರ್ಟ್ ಬೇಸಿಸ್ ಮೇಲೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು. ಇದೇ ಸ್ಟ್ರಾಟಜಿ 2015ರಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು. ಇದೇ PFI KFD ಸಂಘಟನೆಗಳ ಮೇಲೆ 2009ರ ಶಿವಮೊಗ್ಗ ಪ್ರಕರಣ, 2010ರ ಮೈಸೂರು ಪ್ರಕರಣದಲ್ಲಿ ಇದ್ದಂಥವ್ರನ್ನ 175 ಕೇಸ್ಗಳನ್ನ ವಿಡ್ರಾ ಮಾಡಿಕೊಂಡು 1500 ಹೊರಗಡೆ ತಂದಿದ್ದು. ಅದೇ ಸ್ಟ್ರಾಟಜಿ ಈಗಲೂ ಮಾಡ್ತಾ ಇದ್ದಾರೆ. ಏನಾಗ್ತಿದೆ ಅಂದ್ರೆ ನಿಖಿಲ್, ಇಲ್ಲಿ ಇವರು, ನಾನು ಯಾವಾಗಲೂ ಹೇಳ್ತಿದ್ದಂಗೆ, ಈ ಸಲ ಇವ್ರಿಗೆ ಬಿದ್ದಿರುವಂಥ ಓಟ್ನಲ್ಲಿ ಅತಿ ಹೆಚ್ಚು ಯಾರು ಬಿದ್ದಿದೆ ಅಂತ ಇಡೀ ಜನಕ್ಕೆ ಗೊತ್ತು, ಇಡೀ ಜಗತ್ತಿಗೆ ಗೊತ್ತಿರೋ ವಿಷಯ. ಪ್ರತಿಯೊಬ್ರು ಲೋಕಲ್ ಕಾರ್ಯಕರ್ತರು ಹೋಗ್ತಾರೆ ಅವ್ರ ಸಮುದಾಯದವ್ರ ಮುಂದೆ MLA ಹತ್ರ ಕೂತ್ಕೊಳ್ತಾರೆ. ಇವರು ನನಗನ್ಸೋ ಮಟ್ಟಿಗೆ ಎಲೆಕ್ಷನ್ಗಿಂತ ಮುಂಚೆನೆ ಈ ಪ್ರಾಮಿಸ್ಗಳನ್ನ ಮಾಡಿ
ನಾವು ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಕೇಸ್ಗಳನ್ನೆಲ್ಲ ವಿಡ್ರಾ ಮಾಡ್ಕೊಳ್ತೀವಿ ಅಂತ ಹೇಳಿರೋದ್ರಿಂದಾನೇ ಬಹುಶಃ ಈ ರೀತಿಯ ಕಥೆಗಳು ನಡೀತಾ ಇರೋದು. ಮತ್ತಿನ್ನೇನೂ ಇಲ್ಲ. ಅವ್ರೇನ್ ಕಂಡೀಷನ್ ಹಾಕಿರ್ಬೋದು ಅಂದ್ರೆ ನೀವು ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿ, ವೆರಸ್ ನಮ್ಮ ಕಾರ್ಯಕರ್ತರುಗಳನ್ನ ನೀವು ಅಮಾಯಕರು ಅಂತ ಕರೆದ್ಬಿಟ್ಟು ಅವ್ರ ಮೇಲೆ ಕೇಸ್ಗಳನ್ನ ವಿಡ್ರಾ ಮಾಡ್ಕೊಳ್ಳಿ. ಅದೇ ಕಂಟಿನ್ಯೂಡ್ ವರ್ಷನ್ ಇದು. ದಟ್ ಈಸ್ ವಾಟ್ ಇಟ್ ಲುಕ್ಸ್ ಲೈಕ್. ನಾ ಹೇಳೋದು ಅದನ್ನೇನೆ. 2015 ಏನ್ ಮಾಡೋ ಅದನ್ನೇ ಮಾಡಿದ್ದು. ಮತ್ತಿಲ್ಲಿ ಇನ್ನೊಂದು ವಿಷಯನ ಬಹಳ ಇಂಪಾರ್ಟೆಂಟ್ ನೀವು ಇಲ್ಲಿ ನೋಡ್ಬೇಕಾಗಿರೋದು ಅಂತ ಹೇಳಿದ್ರೆ, ಮಾತುಕತೆ ಕಾಂಗ್ರೆಸ್ ನಾನು ದಲಿತರ ಪರ ಅಂತ ಹೇಳ್ಕೊಳ್ಳುತ್ತೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತರ ನಾಯಕ ಅಂತ ಹೇಳ್ಕೊಳ್ತಾರೆ. ಇಲ್ಲಿ ಅವತ್ತು ಬೆಂಕಿ ಬಿದ್ದಿದ್ದು ಯಾರ ಮನೆಗೆ? ದಲಿತ ಶಾಸಕ ಕಾಂಗ್ರೆಸ್ನ ಅಖಂಡ ಶ್ರೀನಿವಾಸ್ ಅವ್ರ ಮನೆಗೆ. ಕರೆಕ್ಟಾ? ಬೆಂಕಿ ಹಚ್ಚಿದ್ದರ ಹಿಂದೆ ಕೈವಾಡ ಯಾರ್ದಿದ್ದು? ಇದೇ ಕಾಂಗ್ರೆಸ್ನ ಎಕ್ಸ್ ಮೇಯರ್ ಸಂಪತ್ ರಾಜು. ಇದಾದ ಮೇಲೆ ಇವತ್ತು ಪತ್ರ ಬರೆದಿರೋದು ಯಾರು? ಈ ರೀತಿಯಾಗಿ ಏಟ್ ತಿಂದು ಆಸ್ಪತ್ರೆಯಲ್ಲಿ ಅವತ್ತು ಮಲಗಿದ್ರಲ್ಲ ತನ್ವೀರ್ ಸೇಠ್, ಇವ್ರು ಯಾರ ಹತ್ರ ಏಟ್ ತಿಂದಿದ್ದವತ್ತು? ಇದೇ PFI ಸಂಘಟನೆಯವ್ರ ಹತ್ರ. ನೆಕ್ಸ್ಟ್ ಅದಕ್ಕೆ ಉತ್ತರ ಕೊಟ್ಟರವ್ರು ಯಾರು? ಮತ್ತೊಬ್ಬ ದಲಿತ ಮಂತ್ರಿ ಪರಮೇಶ್ವರ್. ಏನ್ ನಡೀತಾ ಇದೆ ಇಲ್ಲಿ? ಹಾಗಾದ್ರೆ ನೀವು ದಲಿತರು ಅಲ್ಪಸಂಖ್ಯಾತರು ಅನ್ಕೊಂಡು ರಾಜಕಾರಣ ಮಾಡ್ಕೊಂಡು ನೀವು ಅಲ್ಪಸಂಖ್ಯಾತನ ಓಲೈಸೋದಕ್ಕೋಸ್ಕರ ದಲಿತರನ್ನ ತುಳಿತಾ ಇದ್ದೀರಾ ನೀವು? ಈ ಪ್ರಶ್ನೆ ಕೇಳಲೇಬೇಕಲ್ವಾ? ನೀವು ಹೇಳ್ತಿದಿರಲ್ಲ ನಾವು ದಲಿತರ ಪರ, ಅಲ್ಪಸಂಖ್ಯಾತರ ಪರ, ಅವ್ರಿಬ್ರನ್ನ ಒಟ್ಟಿಗೆ ತಗೊಂಡು ಹೋಗ್ತೀವಿ ನಾವು ಅಂತ ಹೇಳ್ಬಿಟ್ಟು. ವಾಟ್ ಇಸ್ ದ ಮೆಸೇಜ್ ಯು ಆರ್ ಗಿವಿಂಗ್ ಟು ದ ಸ್ಟೇಟ್? ದಲಿತರಿಗಾದ್ರೆ ಏನ್ ಮಾಡ್ತಾ ಇದ್ದೀರಾ ನೀವು ಈ ವಿಚಾರದಲ್ಲಿ? ಆಯ್ತು, ಈಗ ನಿಜವಾಗ್ಲೂ ಇಫ್ ದೇರ್ ಇಸ್ ಮೆರಿಟ್ ಇನ್ ದ ಕೇಸ್ ಮೋಹನ್, ಸಬ್ ಕಮಿಟಿ ಮಾಡ್ಲಿ, ಸಬ್ ಡಿವಿಷನ್ ಮಾಡ್ಲಿ, ನಿಮ್ಗೆ ಯಾಕೆ ಆತಂಕ? ಓಕೆ, NIA ತನಿಖೆ ಮಾಡ್ತಾ ಇದೆಯಲ್ಲ. ನೆಕ್ಸ್ಟ್ ಆಯ್ತು, ನಾ ಬರ್ತೀನಿ ಇದೇ ಸಬ್ ಕಮಿಟಿ ವಿಚಾರಕ್ಕೆ. ಇದು ನೋಡಿ, ಜೂನ್ 2, 2015 ಡೆಕ್ಕನ್ ಹೆರಾಲ್ಡ್, ಕಾಂಗ್ರೆಸ್ ಅವರ ವಿಶ್ವಾಸಾರ್ಹ ಪತ್ರಿಕೆ, ಪ್ರಜಾವಾಣಿಯ ಒಂದು ಅಂಗಸಂಸ್ಥೆ, ಅದರಲ್ಲಿ ಪ್ರಿಂಟ್ ಆಗಿರುವಂತದ್ದು. ಕೇಸ್ ವಿಡ್ರಾ ಹಾಕಿರೋದ್ರ ಕೆಳಗಡೆ ಪೊಲೀಸ್ ವರ್ ಅನ್ಹ್ಯಾಪಿ 2015 ಇವರು ಸಬ್ ಕಮಿಟಿ ಮಾಡಿ, ಯಾವಾಗ ಸಬ್ ಕಮಿಟಿ ರಿಪೋರ್ಟ್ ತಗೊಂಡು ಆ PFI ಗೂಂಡಾಗಳ ಮೇಲೆ ಕೇಸ್ನ ವಿಡ್ರಾ ಮಾಡ್ಕೊಂಡಾಗ ಗೃಹ ಇಲಾಖೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ವಿ ಆರ್ ಅನ್ಹ್ಯಾಪಿ, ನಾವ್ ಇದನ್ನ ಒಪ್ಪಲ್ಲ, ಇದು ಕೋಮು ಬಣ್ಣದಿಂದ ಆಗಿರೋದಲ್ಲ, ಇದು ಇವರೆಲ್ಲ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಇವ್ರ ಮೇಲೆ ಕೇಸ್ ವಿಡ್ರಾ ಮಾಡ್ಕೊಂಬೇಡಿ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ, ಇಟ್ ವಿಲ್ ಶೇಕ್ ದಿ ಕಾನ್ಫಿಡೆನ್ಸ್ ಆಫ್ ದ ಆಫೀಸರ್ಸ್ ಹೂ ಇನ್ವೆಸ್ಟಿಗೇಟೆಡ್ ದ ಕೇಸ್. ಈ ಕೇಸಲ್ಲೂ ಹಂಗೆ ಮಾಡ್ತಾ ಇರೋದು. ಅಧಿಕಾರಿಗಳ ಆತ್ಮವಿಶ್ವಾಸ ಕುಗ್ಗಿ ಮಾಡಿ, ಎಲ್ಲ ಮುಗಿಸ್ಬಿಡ್ತೀನಿ, ಅಧಿಕಾರಿಗಳ ಆತ್ಮವಿಶ್ವಾಸ ಕಡಿಮೆ ಆಗೋಗಿ ಮಾಡಿ ಮತ್ತೊಮ್ಮೆ ರಾಜ್ಯದಲ್ಲಿ ಗೂಂಡಾ ಸಂಸ್ಕೃತಿ, ಗೂಂಡಾ ರಾಜ್ಯವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಕಾಂಗ್ರೆಸ್ ಹೊರಟಿದೆ. ಬಿಕಾಸ್ ಇಟ್ ವಾಸ್ ಪಾರ್ಟ್ ಆಫ್ ದೇರ್ ಮ್ಯಾನಿಫೆಸ್ಟೋ. ನಾವು ಜನಗಳಿಗೆ ಹೇಳ್ಕೊಂಡು ಬರ್ತಾ ಇದ್ದಿದ್ದು ದಲಿತರು ಯು ಕ್ಯಾನ್ ರಿಪ್ಲೈ ಟು ಹಿಮ್ ಆಲ್ಸೋ. KBS ಗೌಡ ಅವರೇ, ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ಜಿಲ್ಲೆಗಳೆಲ್ಲ ಕುವೆಂಪು ಅವರ ಕಲ್ಪನೆ ಅಂತಾನೆ ಇತ್ತು. ಆದ್ರೆ ಸನ್ನಿವೇಶ ಬದಲಾಗ್ತಾ ಇದೆ ಅಂತ. ಈ ಸನ್ನಿವೇಶ ಬದಲಾವಣೆ, ನಕಾರಾತ್ಮಕ ಬದಲಾವಣೆನ ನಾವು ತಡೆ ಹಿಡಿಬೇಕು. ಅದು ಯಾವುದೇ ಸಮುದಾಯದಿಂದ ಆಗಿರಲಿ, ಯಾವುದೇ ಸಂಘ ಅಥವಾ ಸಂಘಟನೆಯಿಂದ ಆಗಿರಲಿ, ನಾವು ಸಮಾಜವಾಗಿ ಅದ್ರ ವಿರುದ್ಧ ನಿಲ್ಲಬೇಕು. ಇಸ್ ದಟ್ ರೈಟ್? ಈ ಸಂದರ್ಭದಲ್ಲಿ ಅಮಾಯಕ ಅನ್ನೋ ಪದ ಬಳಕೆ, ಅದನ್ನ ಹೋಲಿಕೆ ಮಾಡ್ತಿರೋದು ಯಾರಿಗೆ? ಪ್ರಶ್ನೆ ಪ್ಲೀಸ್. ಲೆಟ್ ಮಿ ಕಂಪ್ಲೀಟ್. ಒಂದು ಬಿಗಿನಿಂಗ್ ಶುರು ಮಾಡೋಣ. ಅಮಾಯಕ ಅಂದ್ರೆ ಯಾರೋ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕ್ತವನೋ, ಯಾರೋ ಶಾಸಕರ ಮನೆ ಕಲ್ಲಿಸ್ತವ್ರೋ ಬೆಂಕಿ ಹಾಕ್ತವ್ರು ಅಮಾಯಕರಲ್ಲ. ಅದು ಒಂದ್ ತಿಳ್ಕೊಂಡಿದ್ದೆ. ಅವ್ರನ್ನ ಯಾರು ಅಮಾಯಕನ ಕರೆಯಕ್ಕಾಗಲ್ಲ, ಸಾಧ್ಯನೂ ಇಲ್ಲ. ಅದನ್ನ ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಯಾರಲ್ಲಿ ಅವ್ರು ಕರೆಯಕ್ ಬರಲ್ಲ. ಯಾರು, ನಾನು ಕೂಡ, ನೀವು ಕೂಡ ಕರೆಯಕ್ ಬರಲ್ಲ ಅದನ್ನ. ಆದ್ರೆ ಒಂದು ಕ್ರೈಮ್ ಸೀನ್ ಅಲ್ಲಿ ಯಾರು ಇದ್ರೆ ವಿ ಕೆನಾಟ್ ಡಿಸೈಡ್ ಆರ್ ಜಡ್ಜ್ ದೆಮ್ ಆಸ್ ಎ ಕ್ರಿಮಿನಲ್ಸ್. ನೀವು ಪೊಲೀಸರ ಪ್ರತಿ ವಿಷಯದಲ್ಲೂ ಬರೀ ಕ್ರಿಮಿನಲ್ಸ್ ಮಾತ್ರ ಅರೆಸ್ಟ್ ಮಾಡ್ತಾರೆ ಅಂತ ಏನಿಲ್ಲ. ಇತ್ತೀಚಿನ ಸೌಜನ್ಯ ಹಗರಣ ಪ್ರಕರಣ ಒಂದು ದೃಷ್ಟ ನಮ್ಗೆ ಒಂದು ಲೈವ್ ಎಕ್ಸಾಂಪಲ್ ಇದೆ. ಸೌಜನ್ಯ ಪ್ರಕರಣದಲ್ಲಿ ಯಾರು ಅರೆಸ್ಟ್ ಮಾಡಿದ್ರು ಪೊಲೀಸ್ 10 ವರ್ಷಕ್ಕೆ ಮುಂಚೆ ಅವ್ರನ್ನ ಕೋರ್ಟ್ ಡಿಸೈಡ್ ಮಾಡಿ ಕಳ್ಸಿದ್ದೆ ಅಮಾಯಕ ಅಂತ. ಸೊ ಹೀಗಾಗಿ ನಾವು ಅದನ್ನ ಏನು ಪ್ರಿಮಾ ಪೇಶೆ ತಗೊಳಕ್ ಬರಲ್ಲ. ಸುಮ್ನೆ ನೋಡ್ಬಿಟ್ಟು, ಪೇಪರ್ ನೋಡ್ಬಿಟ್ಟು, ಯಾರು ನೋಡ್ಬಿಟ್ಟು ನೋಡ್ಕೊ ಬರಲ್ಲ, ಅಥವಾ ನಿಖಿಲ್ ಜೋಶಿ ಹೇಳ್ತಾರೆ ತಗೊಳಕ್ ಬರಲ್ಲ. ಓಕೆ, ನಾವು ಏನಾಗ್ಬೇಕು, ನೀವು ತೀರಾ ಆಳಕ್ಕೆ ಇಳಿದು ನೋಡಿದಾಗ ಪೊಲೀಸರು ಮಾಡಿದ ತರ ತುಂಬಾ ಪ್ರಕರಣಗಳು ಮಾಡಿದ್ದಾರೆ. ಇಲ್ಲಿ ಹೇಳ್ತಾ ಇರೋದೇನಂದ್ರೆ, ಯಾರು ಅಮಾಯಕರಿದಾರೋ ಅವರನ್ನ ಮಾತ್ರ ಬಿಡುಗಡೆ ಮಾಡಿ ಅಂತ. ಆದ್ರೆ ನಾನು ಹೇಳ್ತಾ ಇರೋದು ಬಿಡುಗಡೆ ಮಾಡಿ ಅಂತ ಹೇಳ್ತಲ್ಲ. ಇಟ್ಸ್ ನಾಟ್ ಅವರ್ ಸ್ಟ್ಯಾಂಡ್. ನಾವೇನ್ ಹೇಳ್ತಾ ಇದೀವಿ, ನೀವ್ಯಾಕೆ ಸ್ಟ್ಯಾಂಡ್ ತಗೋಬೇಡಿ, ನೀವೊಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ,
ನೀವು ಯಾರೋ ಅಮಾಯಕರಿದ್ರೆ ಒಂದ್ 3 months ಒಳಗಡೆ 6 months ಒಳಗಡೆ ಬಂದಂಗಾಗ್ಲಿ. ಸುಮಾರು ಕಡೆ ಏನಾಗ್ತದೆ ಅಂತ ಎಕ್ಸಾಂಪಲ್ಸ್. ಅಲ್ಲ, ಕೆ.ವಿ. ಗೌಡ ಅವರು ವಿತ್ ಎಕ್ಸಾಂಪಲ್ ಮಾತಾಡ್ತಿರೋದ್ರಿಂದ ನಾನು ವಿತ್ ಎಕ್ಸಾಂಪಲ್ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಅಲ್ಲ, ನಾನು ಹೇಳೋದನ್ನ ಅಲ್ಲ ಒಂದ್ ಸೆಕೆಂಡ್, he will complete. No, there is no flow here. One second. ಕೆ.ಬಿ.ಎಸ್. ಗೌಡ ಅವರೇ, ನೀವು ಹೇಳಿ ನನಗೆ ಗದ್ದಲ ಗೊಂದಲ ಅಲ್ಲ, ಒಂದ್ ನಿಮಿಷ ಸರ್, ಹಿಂಸಾಚಾರ ನಡೀತಾ ಇದೆ. ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇದ್ದಾರೆ. ಇಟ್ ಇಸ್ 76% ಆಫ್ ಟೋಟಲ್ ಇನ್ಮೇಟ್ಸ್. ಅಂದ್ರೆ 24% ಮಾತ್ರ ಕಮಿಟ್ ಆಗಿ. ಇದು ಸರ್, ಒನ್ ಸೆಕೆಂಡ್ ಸರ್, ದಟ್ ಹಸ್ ಆಲ್ಸೋ ಗಾಟ್ ಟು ಡೂ ವಿತ್ ದ ಬ್ಯಾಕ್ಲಾಗ್ ಇನ್ ದ ಕೋರ್ಟ್ಸ್. ಅಂಡರ್ ಟ್ರಯಲ್ ಕಂಪ್ಲೇಂಟ್ ಮಾಡಿಲ್ಲ, ಅಮಾಯಕರು ಅಂತ ಅಲ್ಲ, ಆಯ್ತಾ? ಒಬ್ಬ ನಿರಪರಾಧಿ ಶಿಕ್ಷೆ ಆಗ್ಬಾರ್ದು, ಅದರಲ್ಲಿ ಐ ಆಮ್ ವಿತ್ ಯು, ಐ ಆಮ್ ವಿತ್ ನಾಗರಾಜ್ ಜಿ ಮಾಡಂಗಿಲ್ಲ. ಅಲ್ಲ, ಕೆ.ಬಿ.ಎಸ್. ಗೌಡ ಅವರೇ, ನೀವು ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ನೀವು. ಈಗ ನಿಮ್ಮ ರೋಡ್ ಅಲ್ಲೇ ಒಂದ್ ಸೆಕೆಂಡ್ ಸರ್, ಕೆ.ಬಿ.ಎಸ್. ಗೌಡ ಅವರೇ, ನಿಮ್ಮ ರೋಡ್ ಅಲ್ಲಿ ಕಲ್ಲು ತೂರಾಟ, ಟೈರ್ ಬೆಂಕಿ ಹಚ್ತಾ ಇರೋದು, ಗಾಡಿಗೆ ಬೆಂಕಿ ಹಚ್ತಾ ಇರೋದು ಮಾಡ್ಬೇಕಾದ್ರೆ ನೀವು ಹೋಗಿ ಅವ್ರ ಜೊತೆ ನಿಂತ್ಕೋತೀರಾ? ನೀವು ಜಡ್ಜ್ ಅಲ್ಲ, ನೀವು ಜಡ್ಜ್ ಅಲ್ಲ. ಅರೆ, ಯಾರು ಸರ್ ಜಡ್ಜ್ ಮಾಡ್ತಾ ಇರೋದಿಲ್ಲ? ನಾನು ಕೇಳ್ತಾ ಇರೋದು ಒಂದು ಸಿಂಪಲ್ ಪ್ರಶ್ನೆ. ಆಯ್ತಪ್ಪ, ನೀವು ಜಡ್ಜ್ ಯಾರು ಕೇಳ್ತಾ ಇರೋದು? Let the court decide. Why are you saying ಅಮಾಯಕರು? You are making a judgmental statement. ಅರೆ, who made the judgment? You are making a judgmental statement. ಒಂದು ಪೂರ್ವಾಗ್ರಹ ಇಟ್ಕೊಂಡು ಪತ್ರ ಬರೆದಿರೋದೇ ಪೂರ್ವಾಗ್ರಹ ಪೀಡಿತರಾಗಿ. ನೀವು ಅಮಾಯಕ ಅನ್ನೋ ಪದನೇ ಅಮಾಯಕರಿದ್ರೆ ಟೇಕ್ ಇಂಟು ಕಾಗ್ನಿಸೆನ್ಸ್, ಇಲ್ಲ ಅಂದ್ರೆ ಇಲ್ಲ. ಅಲ್ಲಪ್ಪ, ಒಂದ್ ನಿಮಿಷ, ಸಂತೋಷ್ ಎಕ್ಸಾಮ್ ಪ್ರಶ್ನೆ ಉತ್ತರ ಕೊಡ್ತಾ ಇಲ್ಲ ನೀವು. ನೋಡಿ, ಒಂದು ಪೊಲೀಸ್ ಸ್ಟೇಷನ್ ಸುಟ್ಟಾಕ್ತಾ ಇದ್ದಾರೆ. ಒಂದ್ ನಿಮಿಷ ಕೇಳಿ, ಅನುಭವಿಸ್ತಾರೆ ಸರ್, ಒಂದ್ ನಿಮಿಷ ಸರ್. ಕೆ.ಬಿ.ಎಸ್. ಗೌಡ ಅವರೇ, ನನ್ನ ಸಿಚುವೇಶನ್ ಬನ್ನಿ. ಅಲ್ಲ, ಕೆ.ಬಿ.ಎಸ್. ಗೌಡ ಅವರೇ, ಸಿಚುವೇಶನ್ ಬನ್ನಿ ಪ್ಲೀಸ್. ಸಿಚುವೇಶನ್ ಏನ್ ಗೊತ್ತಾ? ಕೇಳಿ ಸರ್, ಇಲ್ಲಿ ನಿಮಿಷ ಕೇಳಿ ಸರ್. ಮೋನೋಲಾಗ್ ಅಲ್ಲ ಸರ್, ಇದು ಡಿಬೇಟ್. ಇದು ಮೋನೋಲಾಗ್ ಅಲ್ಲ, ಇಲ್ಲಿ ಭಾಷಣ ಕೊಡಕ್ಕಲ್ಲ. ಕೆ.ಬಿ.ಎಸ್. ಗೌಡ್ರು ಭಾಷಣ ಕೊಟ್ರು ಅಂತೆಲ್ಲ ಹೇಳ್ತಾ ಇರೋದು. ಪ್ರಶ್ನೆ ಇರೋದು, ಉತ್ತರ ಕೊಡ್ಬೇಕು. ಪ್ರಶ್ನೆ ಇರೋದು ಈ ರೀತಿ. ಕೆ.ಬಿ.ಎಸ್. ಗೌಡ ಸರ್, ಕೇಳಿ ಸರ್, ಕೇಳಿ ಸರ್. ಸರ್, ಒಂದ್ ಕಡೆ ಪೊಲೀಸ್ ಸ್ಟೇಷನ್ ಸುಟ್ಟಾಕ್ತಾ ಇದ್ದಾರೆ, ಜೀಪ್ ಸುಟ್ಟಾಕ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಈ ಟೈಮಲ್ಲಿ ಅಲ್ಲಿ ಇದ್ದಂತ ವ್ಯಕ್ತಿಗಳು ಅಮಾಯಕರಾಗ್ತಾರ? ಪ್ಲೀಸ್ ಟೆಲ್ ಮಿ. ನೀನ್ ಹೇಳ್ತೀನಿ, ಯಾವ್ದೋ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಕ್ರೈಮ್ ಸೀನ್ ಅಲ್ಲಿ ಇದ್ರೆ ಕ್ರಿಮಿನಲ್ ಒಂದು ಪೊಲೀಸ್ ಇಟ್ ಇಸ್ ಟು ಮೀ ರೈಟ್. ಐ ಟೆಲ್ ಕ್ರೈಮ್ ಸೀನ್ ಅಲ್ಲಿ ಅಲ್ಲ, ಅಟ್ ದ ಪಾಯಿಂಟ್ ಆಫ್ ಕಮಿಷನ್ ಆಫ್ ದ ಕ್ರೈಮ್. ಒನ್ ಸೆಕೆಂಡ್, ಕ್ರೈಮ್ ಕಮಿಟ್ ಆಗ್ಬೇಕಾದ್ರೆ ಅಲ್ಲಿ ಇದ್ರೆ ಅಬೇಟ್ಮೆಂಟ್ ಚಾರ್ಜ್ ಬರುತ್ತೆ. ನಿಮ್ಗೆ ಗೊತ್ತಿರ್ಲಿ ಕಾನೂನು ಸರ್, ನಿಮ್ಗೆ ಗೊತ್ತಿರ್ಲಿ ಕಾನೂನು. ನೀವು ಏನ್ ಮಾಡ್ತಿದ್ದೀರಿ ಅಂದ್ರೆ ಯು ಆರ್ ಸಪೋರ್ಟಿಂಗ್ ದಿ ಇಂಡಿಫೆನ್ಸಿಬಲ್. ಕ್ರೈಮ್ ಸೀನ್ ಡಸ್ ನಾಟ್ ಮೇಕ್ ಹಿಮ್ ಕ್ರಿಮಿನಲ್. ಅದು ಅರ್ಥ ಮಾಡ್ಕೋಬೇಕಲ್ಲ. ಓಕೆ, ವಾಟ್ ಇಸ್ ಹಿ? ಆನ್ ಲುಕರ್. ಆನ್ ಲುಕರ್, ವಾಟ್ ಇಸ್ ಹಿ? ವಿಟ್ನೆಸ್. ವೈ ನಾಟ್ ವಿಟ್ನೆಸ್? ಆ ವಿಟ್ನೆಸ್ ಗಳ ಆಧಾರದ ಮೇಲೆ ಇವನ್ನೆಲ್ಲ ಅರೆಸ್ಟ್ ಮಾಡಿರೋದು. ಸುಮ್ನೆ ಕಲ್ಪಿತವಾಗಿ ಹೋಗಿ ಯಾರು ಅರೆಸ್ಟ್ ಮಾಡಕ್ ಆಗಲ್ಲ ಸರ್. ಐ ಟ್ರಸ್ಟ್ ಮೈ ಪೊಲೀಸ್. ಐ ಡೋಂಟ್ ನೋ ಅಬೌಟ್ ಯು. ಪ್ಲೀಸ್ ಲಿಸನ್ ಟು ಮಿ. ನಾನು ಹೇಳ್ತಾ ಇರೋದು, ಇನ್ ದಟ್ ಕೇಸ್ ಮೇಕ್ ದಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ, ಕೋರ್ಟ್ ಡಿಸೈಡ್ ಮಾಡಿ ಅಂತ ಹೇಳ್ತಾ ಇದೀವಿ. ಲೆಟ್ ದ ಕೋರ್ಟ್ ಡಿಸೈಡ್ ಹೂ ಇಸ್ ಕ್ರಿಮಿನಲ್, ಹೂ ಇಸ್ ಇನ್ನೋಸೆಂಟ್. ಯಾರು ಡಿಸೈಡ್ ಮಾಡ್ಬೇಕು ಸರ್? ಒಂದ್ ಸೆಕೆಂಡ್, ಯಾರು ಡಿಸೈಡ್ ಮಾಡ್ಬೇಕು? ಕೋರ್ಟ್. ಸಬ್ ಕಮಿಟಿ ಅಲ್ಲ ತಾನೆ? ಸಬ್ ಕಮಿಟಿ ಅಲ್ಲ ತಾನೆ? ಮತ್ತೆ ಸಬ್ ಕಮಿಟಿ ಮಾಡ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ ಅಂದ್ರೆ ವೇರ್ ಇಸ್ ದ ಕೋರ್ಟ್? ಪ್ಲೀಸ್. Subcommittee can decide to set up a fast track. Subcommittee will make some recommendations. Okay. Subcommittee can take it because they are elected representatives of the state government. Okay. And they will make a logical and legal argument. No, legal recommendations. Okay. They can't make judgments. Okay. Recommendations are different. Sir, 1 minute, ಗೌಡ್ರೆ. ಒಂದು ನಿಮಿಷ. ಸಬ್ ಕಮಿಟಿ ಕೆಲಸ ಕೆಲವು ಟಾರ್ಗೆಟ್ಸ್ ಕೊಟ್ಟಿರ್ತಾರೆ ಅವ್ರಿಗೆ. ಇಂತಿಂತ ಕೇಸಲ್ಲಿ ಇಂತಿಂತ ಮನವಿಗಳು ಬಂದಿದೆ. ಯು ಹ್ಯಾವ್ ಟು ಗಿವ್ ಅಸ್ ಅ ಸಜೆಷನ್ ವಾಟ್ ದ ಗವರ್ಮೆಂಟ್ ಶುಡ್ ಟೇಕ್ ಎ ಡಿಸಿಷನ್, ವಾಟ್ ದ ಕ್ಯಾಬಿನೆಟ್ ಟೇಕ್ ಎ ಡಿಸಿಷನ್. ಅವ್ರು ಸಜೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಗೌಡ್ರು ಹೇಳಿದಾಗ ಒಂದು ನಿಮಿಷ, ಗೌಡ್ರು ಹೇಳಿದಂಗೆ ಹೇಳ್ತಾರೆ, ಇಲ್ಲ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ, ಲೆಟ್ ದ ಕೋರ್ಟ್ಸ್ ಡಿಸೈಡ್ ಅಂತ ಬಂದ್ರೆ ದೇ ವಿಲ್ ಕ್ಯಾಬಿನೆಟ್ ವಿಲ್ ಅಸಿಸ್ಟೆಡ್ ವಿತ್ ಸಬ್ ಕ್ಯಾಬಿನೆಟ್. ಬಟ್ ಒನ್ ಥಿಂಗ್ ಯು ರಿಮೆಂಬರ್, ದ ಸೀರಿಯಸ್ ಹೀನಸ್ ಕ್ರೈಮ್ಸ್ ಮಾಡಿರ್ತಕ್ಕಂಥವ್ರು, because you know the correct words of criminology, what words to be used, ಆ ದೇಶದ ದ್ರೋಹದ ಕೆಲಸಗಳಿರ್ಬೋದು, ಸಂವಿಧಾನಕ್ಕೆ ವಿರೋಧವಾಗಿ ಅಪಚಾರ ನಡ್ಕೊಂಡ ವಿಚಾರಗಳು, ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೋ ಅವರೆಲ್ಲರೂ ಕೂಡ ನಮ್ಮ ಸರ್ಕಾರ ಕಂಟಿನ್ಯೂ ಆದ ಶಿಕ್ಷೆಯನ್ನು ಕೊಡ್ತದೆ. ಆದರೆ
ಒಂದು ವೇಳೆ ಅಲ್ಲಿ ಆ ಘಟನೆ ಒಂದು ಪೊಲೀಸ್ ಸ್ಟೇಷನ್ ಸುಟ್ಟಾಗ ಸಾವಿರಾರು ಜನ ಬರ್ತಾರೆ, ಏನಾಯ್ತು ನಮ್ಮ ಮನೆ ಪಕ್ಕ ಏನಾಯ್ತು ಅಂತ ನೋಡಕ್ ಬರ್ತಾರೆ. ಆ ಟೈಮಲ್ಲಿ ಎಲ್ಲರೂ ತುಂಬಿಸ್ಕೊಂಡು ಹೋಗಿರ್ತಕ್ಕಂಥ ಘಟನೆಗಳು ಇವೆ. ಕೇವಲ ಈ ಘಟನೆ ಮಾತ್ರ ಅಲ್ಲ, ಎಷ್ಟೋ ಘಟನೆಗಳಲ್ಲಿ ಕೋಮು ಗಲಭೆಗಳಾದಾಗೋ ಇಲ್ಲ ಇನ್ನು ಗುಂಪು ಘರ್ಷಣೆ ಆದಾಗಲೋ ಸಿಕ್ದವ್ರನ್ನ ತುಂಬಿಸ್ಕೊಂಡು ಹೋಗಿ ಕೇಸ್ ಹಾಕಿರ್ತಕ್ಕಂಥ ಪ್ರಸಂಗಗಳು ನಿಮಗೆ 100 ಪ್ರಸಂಗಗಳು ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ. ಅಂದ ಮಾತ್ರಕ್ಕೆ ಕಾಂಗ್ರೆಸ್ ಇವ್ರನ್ನೆಲ್ಲ ಇನ್ನೋಸೆಂಟ್ ಅಂತ ಹೇಳ್ತಾ ಇದ್ರು ಅಂತ ತಿಳ್ಕೋಬೇಡಿ. ಈ ಪ್ರಕರಣಗಳಲ್ಲಿ ಯಾರ್ಯಾರು ಇದೆಯೋ ಗುರುತರ ಆರೋಪಗಳಿರೋರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಯಾರು ಅಮಾಯಕರು ಅಂತ ಪ್ರೈಮಾ ಫೇಸಿ ಕಂಡ್ರೆ ಅವ್ರ ಬಗ್ಗೆ ನಾವು ಏನ್ ಮಾಡಬೇಕು ಅಂತೇಳಿ ಸಬ್ ಕಮಿಟಿ ವಿಲ್ ಟೇಕ್ ಎ ಡಿಸಿಷನ್. ಹೋಮ್ ಮಿನಿಸ್ಟರ್ ಸರ್ ವಿತ್ ರಿಕ್ವೆಸ್ಟ್ ವಿತ್ ಯು. ಮೋಹನ್ ಮಾತಾಡೋರು ಹೇಳ್ತಾ ಇದ್ರು ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದಾರೆ ಹೆಂಗೆ ಅಂತ. ನಾನು ನಿಮಗೆ ಸವಾಲ್ ಆಗ್ತೇನೆ, ನಿಮ್ಮ ಸರ್ಕಾರ ಅಧಿಕಾರಗಳಿರೋ ಸಂದರ್ಭದಲ್ಲಿ 4 ಬಾರಿ RTI ಕೇಳಿದ್ವಿ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರಬೇಕಾದ್ರೆ 13ರಿಂದ 18ವರೆಗೂ ಎಷ್ಟು PFIಗೆ ವಾಪಸ್ ತಗೊಂಡು ಅಂತಂದಾಗ ಒಂದು ಕೇಸನ್ನು ವಾಪಸ್ ತಗೊಂಡಿಲ್ಲ ಅಂತಕ್ಕಂಥ ರೈಟಿಂಗಲ್ಲಿ ಕೊಟ್ಟಿರ್ತಕ್ಕ ಸರ್ಕಾರ BJP ಸರ್ಕಾರ. ಹಾಗಾಗಿ ಹೇಳ್ತಾ ಇದ್ದೀನಿ ಕೇಳಿ, ಯಾವುದೋ ಒಂದು ಪೇಪರ್ ನೋಟ್ನ ತಗೊಬಂದು ನೀವು ಹೇಳ್ತಕ್ಕ ಒಪ್ಕೊಳ್ಳೋದಿಲ್ಲ. ನೀವು RTI ಪ್ರಕಾರ ಅದನ್ನ ಚಾಲೆಂಜ್ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು ಚಾಲೆಂಜ್ ಮಾಡಿದ್ದಾರೆ, ಓಪನ್ ಫ್ಲೋರ್ ಅಲ್ಲಿ ಹೇಳಿದ್ದಾರೆ. ನಾನು ಯಾವ್ದಾದ್ರು ಕೇಸ್ ವಾಪಸ್ ತಗೊಂಡಿದ್ರೆ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಸುಳ್ಳು ಆಪಾದನೆಗಳನ್ನ ಮಾಡಲಿಕ್ಕೆ ನಾನು ಮುಗಿಸ್ತೀನಿ. ನಾವು ಮ್ಯಾನಿಫೆಸ್ಟೋ ಅಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೂಗಳು ಮುಸಲ್ಮಾನರು ಅಂತಕ್ಕಂಥ ಭೇದ ಭಾವನೆ ಎಂದೂ ಮಾಡಿದ ಪ್ರಶ್ನೆನೇ ಇಲ್ಲ. ಇವ್ರೇನ ತಿಳ್ಕೊಂಡಿದ್ರೆ ನಾವು ಗೂಂಡಾ ಸರ್ಕಾರನ ಮಾಡಬೇಕು ಅಥವಾ ಇನ್ನೊಂದೇನೋ ಸರ್ಕಾರ ಮಾಡೋಕಂತಿಲ್ಲ. ಎಲ್ಲರನ್ನೂ ಒಳಗೊಂಡಂತಹ ಕುವೆಂಪು ಕಂಡಂತಹ ಸರ್ವ ಜನಾಂಗ ಶಾಂತಿಯ ತೋಟವನ್ನು ಮಾಡ್ತೇವೆ, ಅಮಾಯಕರ ಪರವಾಗಿ ನಿಲ್ತೇವೆ. ಆದ್ರೆ ಯಾರು ತಪ್ಪು ಮಾಡಿದ್ದೆ ಆದ್ರೆ ಕೇವಲ DG ಕೇಸ್ ಮಾತ್ರ ಅಲ್ಲ, ಯಾವ ರೀತಿಯಲ್ಲಿ 144 ಸೆಕ್ಷನ್ ಇದ್ದಾಗ ಯಾವ ರೀತಿ ಕಾನೂನು ವಿರುದ್ಧವಾಗಿ ಯಾವ ರೀತಿ ಮೆರವಣಿಗೆ ಮಾಡಿದ್ರು ಸಚಿವರು, ಅವ್ರ ಬಗ್ಗೆ ಅವ್ರ ಹತ್ರ ಹೋಗಿ ನಾವು ಪಾಠ ಕಲ್ಸ್ಕೊಳ್ಳೋ ಲೆವೆಲ್ ಅಲ್ಲಿ ನಾವು ಇಲ್ಲ ನಮ್ಮ ಹೇಳ್ತಾ ಇದ್ದೀವಿ. ನಿಮಿಷ, ಒಂದು ಸಬ್ ಕಮಿಟಿ ಕೆಲಸ ಮಾಡೋದು ಸರ್ಕಾರದ ಅಧೀನದಲ್ಲಿ, ಇಟ್ ಇಸ್ ಅಂಡರ್ ದ ಗವರ್ಮೆಂಟ್. ಈಗ ನಾನು ನಮ್ಮ ವೀಕ್ಷಕರು ಅಲ್ಲ, ನಮಗೆ ರಾಜಕಾರಣ ಗೊತ್ತಿಲ್ಲದೆ ಇರ್ಬೋದು, ನಾವು ದಡ್ರಲ್ಲ ಸರ್. ಕಮಿಟಿ ದಡ್ರಲ್ಲ ಸರ್. ಸರ್ಕಾರದ ವಿರುದ್ಧ ಕೊಡ್ತಾ ಅಭಿಪ್ರಾಯ ವಿರುದ್ಧ. ಒನ್ ಎಕ್ಸಾಂಪಲ್ ನಿಮಿಷ ಹೇಳ್ತೀನಿ ಕೇಳಿ. ಶೋ ಮಿ ಒನ್ ಎಕ್ಸಾಂಪಲ್. ಏನು ಜನಗಳ ಸರ್ಕಾರ ಅದು ಅಲ್ವಾ? ಜನಗಳು ಕಾನ್ಸ್ಟಿಟ್ಯೂಷನಾಲಿಟಿಯಲ್ಲಿ ಕೆಲಸ ಮಾಡ್ತಾರೆ. ಜನಗಳ ಮನೆಯನ್ನ ಸುಟ್ಟಂತ ಜನರನ್ನ ಕಾಪಾಡುವಂತ ಯತ್ನಕ್ಕೆ ಮುಂದಾಗಿರುವ ಸರ್ಕಾರದ ಉದ್ದೇಶ ಏನು? ಕರೆಕ್ಟ್ ಆಗಿ ಹೇಳಿದ್ರಿ. ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರ ಅಂತ ಆಪರೇಷನ್ ಕಮಲ ಸರ್ಕಾರ ಉಟ್ಕೊಂಡಿತ್ತಲ್ಲ, ಯಾಕೆ ಆ ದಲಿತ ಶಾಸಕನ ಮನೆಯನ್ನ ರಕ್ಷಣೆ ಕೊಡ್ಲಿಕ್ಕಾಗ್ಲಿಲ್ಲ? ಯಾಕೆ ಈ ಪೊಲೀಸ್ ಸ್ಟೇಷನ್ಗೆ ರಕ್ಷಣೆ ಕೊಡ್ಲಿಕ್ಕಾಗ್ಲಿಲ್ಲ? ಪೊಲೀಸ್ ಸ್ಟೇಷನ್ ರಕ್ಷಣೆ ಕೊಡ್ಲಿಕ್ಕಾಗ್ಲಿಲ್ಲ ಪೊಲೀಸರ ಕೈಯಲ್ಲಿ ಅಂದ್ರೆ ನೀವು ರಾಜ್ಯದ ನಾಗರಿಕರ ರಕ್ಷಣೆ ಕೊಡೋ ಅಂತ ಪರಿಸ್ಥಿತಿಯ ನಿರ್ಮಾಣ ಮಾಡಿದ್ದು ಆರೋಪಗಳು ಕೇಳಬಹುದು. ಸರ್ಕಾರದ ವೈಫಲ್ಯತೆ ಹೇಳ್ಬೋದು. ಕಾನೂನನ್ನ ಕೈಗೊಳ್ಳುವ ಮಟ್ಟಕ್ಕೆ ಸರ್ಕಾರ ನಡೆಸಿದ್ದಾರೆ ಅಂತ. ಇವತ್ತು ಕಳ್ತನ ಆಗುತ್ತೆ. ಎಕ್ಸಾಂಪಲ್ ಸರ್, ಒಂದು ಕಳ್ತನ ಆಗುತ್ತೆ, ಕಳ್ತನ ಆಗುತ್ತೆ. ಬಿಡ್ಬೇಕಾ? ನೋಡಿ ನಿಖಿಲ್, ಏನ್ ಹೇಳ್ತಾರೆ ಸರ್? ಹೌದು ಸರ್, ಎಕ್ಸಾಂಪಲ್ ಶೆಟ್ ಆಗ್ಲಿ, ಪರಮೇಶ್ವರ್ ಆಗ್ಲಿ, ಎಲ್ಲರೂ ಆಗ್ಲಿಂದಾನು ಅದನ್ನೇ ಹೇಳ್ತಾ ಇರೋದು, ಇದನ್ನೇ ಓಲೈಕೆ ರಾಜಕಾರಣದ ಮಾತಾಡ್ಲಿಲ್ಲ, ಅದನ್ನೇ ಮಾಡ್ತಾರೆ. ನಾವು ಹಿಂದೂಗಳೇ ಇದ್ದೀವಿ. ಈಗ 2 ಪ್ರಶ್ನೆ ರೈಸ್ ಮಾಡೋದು. ಒಬ್ಬರೇ ಹಿಂದೂಗಳಲ್ಲ. RTI ಹಾಕಿದ್ರು, ಅದರಲ್ಲಿ ಯಾವ್ದು ಕೇಸ್ಗಳಿಲ್ಲ ಅಂತ, ವಾಪಸ್ ತಗೊಂಡಿಲ್ಲ ಅಂತ ಸುಳ್ಳು ಹೇಳಿದ್ರು. ನಾನೇ ಸುಳ್ಳು ಹೇಳ್ತೀನಿ. ಫ್ಲೋರ್ ಆಫ್ ದ ಹೌಸ್ ಸಿದ್ದರಾಮಯ್ಯ ಸುಳ್ಳು ಹೇಳಿದ್ರು. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕೇಳಿ ಸರ್, ಈ ವಿಚಾರವಾಗಿ 3ನೇ ಸಲ 4ನೇ ಸರಿನ ಕ್ಲಾರಿಫೈ ಮಾಡ್ತಾ ಇರೋದು. ಈಗ ಫಾರ್ ಎಕ್ಸಾಂಪಲ್ ಯಾರ ಮೇಲಾದ್ರೂ ಒಂದು ಕೇಸ್ ಆದ್ರೆ ಅವರ ಇಂಡಿವಿಜುವಲ್ ಹೆಸರಲ್ಲಿ ಕೇಸ್ ಆಗಿರುತ್ತೆ ಹೊರತು ಅವ್ನ್ ಮಿಸ್ಟರ್ ಎಕ್ಸ್ ಅಂತಿದ್ರೆ PFI ಮಿಸ್ಟರ್ ಎಕ್ಸ್ ಅಂತ ಹಾಕಿರಲ್ಲ. ಎಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಆಗ್ಬೋದು, ಇದ್ರಲ್ಲಿ ಆಗ್ಬೋದು. ಅರ್ಥ ಆಯ್ತಲ್ಲ? ನೀವು ರಿಲೀಸ್ ಮಾಡ್ರಲ್ಲ ನೋಡಿ, ಇದಕ್ಕೆ
ನೋಡಿ sir, no, no, ಸುಳ್ಳು ಅಂತ ಹೇಳಿದ್ದು. this is wrong. ಸುಳ್ಳು This is wrong. ಸುಳ್ಳು Mr. Nikhil, ಸುಳ್ಳು ಹೇಳೋರೆ ಮಧ್ಯೆ Especially disturb ಮಾಡೋದು. PFI ಕೇಸ್ಗಳಲ್ಲಿ ಸುಳ್ಳು ಹೇಳೋರೆ ಮಧ್ಯೆ disturb ಮಾಡೋದು. PFI ಕೇಸ್ಗಳಲ್ಲಿ ಸುಳ್ಳು ಹೇಳೋರೆ ಕೇಸ್ ಮಧ್ಯೆ ಆದಾಗ disturb ಮಾಡೋದು. section ಬಗ್ಗೆ ಒಂದು second. ಸುಳ್ಳು ಹೇಳೋರೆ ಮಧ್ಯೆ disturb ಮಾಡೋದು. ನಾವು ಸಂಘಟನೆಗೆ ಸೇರಿದ್ದು Then he is ಅಂತ ಇರ್ತದೆ. accepting that he is ಒಂದು lying. ನಿಮಿಷ, ಅದು RTI Then he ಕೇಳಿದ್ರೆ is ಗೊತ್ತಾ? accepting that he is PFI lying. ಆಕ್ಟಿವಿಸ್ಟ್ಗಳ ಕೇಸಿನ ವಾಪಸ್ ತಗೊಂಡ್ರ ಅಂತ He is ಕೇಳಿದ್ವಿ. agreeing ನಿಖಿಲ್ that he is ಜೋಶಿ lying ಅವರು- ಅಷ್ಟೇ. ನಿಖಿಲ್ Because ಜೋಶಿ he ಅವರ is ಆ not ಕೇಸ್ able to ವಾಪಸ್ listen. ಅದನ್ನೇ ಅವ್ರು ಹೇಳ್ತಾ ಇರೋದು. ಕೇಳ್ತಾ ಇಲ್ಲ. PFI ಅಂತ ಹೇಳಿದ ತಕ್ಷಣ ಇಲ್ಲ ಅಂತಾರೆ. PFI ಅಂತಂದ್ರೆ PFI ಆಕ್ಟಿವಿಸ್ಟ್ ಅಕ್ಯೂಸ್ಡ್ ಅವರು PFI ಆಕ್ಟಿವಿಸ್ಟ್ ಮೆನ್ಷನ್ ಮಾಡಿದ್ದಾರೆ. ಐಡಿ ಕಾರ್ಡ್ ಕೊಟ್ಟವರ ಐಡಿ ಕಾರ್ಡ್ ಕೊಟ್ಟವರ ಅಯ್ಯೋ, ನಾನು PFI PFI ಆಕ್ಟಿವಿಸ್ಟ್ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಕೇಳಿಸ್ಕೊಳ್ರಿ. ಅಲ್ಲ ಅದು FIR ನ ಸಾರಾಂಶ ಅಂತ ಏನಿರುತ್ತಲ್ಲ ಅದ್ರಲ್ಲಿ ಉಲ್ಲೇಖ ಇರುತ್ತೆ. ಹೇಳಿ, ಅದ್ರಲ್ಲಿ ಕೇಳಿ, ನಿಖಿಲ್. ಇಲ್ಲ, ಕೇಳಿ, PFI ನ ನಿಖಿಲ್. ಬ್ಯಾನ್ ಮಾಡ್ಲಿಕ್ಕೆ ಏನ್ ಕೇಳಿ, ಏನ್ ನಿಮ್ ನಿಖಿಲ್. stand? ಕೇಳಿ, Overall ನಿಖಿಲ್. activist is there, what is ಅಯ್ಯೋ, activist is ಅದಕ್ಕೆ there? ಅವ್ರ ಹಿಂದೆನೆ ಏನು ಏನೇನ್ ಮಾಡಿದಾರೆ ಅದಕ್ಕೆ ಇನ್ವೆಸ್ಟಿಗೇಷನ್ ಸರ್, ಅಲ್ಲ, ನಿಮ್ಮ ಸರ್ಕಾರದಲ್ಲಿ ನೀವು ಗೊತ್ತಾಯ್ತಾ? ಬ್ಲೇಮ್ ಮಾಡೋದು ಹೆಂಗ್ರಿ? ಸಿದ್ದರಾಮಯ್ಯ ಅವರು floor of the house ಹೆಂಗ್ ಸುಳ್ಳು ಹೇಳಿದ್ರು ಅಂತ ಗೊತ್ತಾಯ್ತಾ ಇವಾಗ? ಸುಳ್ಳು ಹೇಳಿಲ್ಲ. That's a lie. ಕಾಂಗ್ರೆಸ್ನ ಸುಳ್ಳು ಹೇಳಿಲ್ಲ. That's a blunt lie. ಸಿದ್ದರಾಮಯ್ಯ ಅವರು ಸುಳ್ಳು ಹೇಳಿದ್ರು. ಬಿಜೆಪಿ ತೋರಿಸಿದ್ದಾರೆ ಯಾರು ಸುಳ್ಳುಗಾರರು ಅಂತ ಹೇಳಿ, ಯಾರು ವಚನ ತೋರಿಸಿದ್ದಾರೆ. ಎರಡನೇದು ಜನ ತೋರಿಸಿದ್ದಾರೆ. ನಾಗರಾಜ್ ಒಂದು ಅಲ್ಲ ಒಂದ್ ನಿಮಿಷ, ಪಾಪ ಅವ್ರು ಹೇಳಿದ್ರು ಏನಂತ ಹೇಳಿದ್ರು ನಾಗರಾಜ್ ಯಾದವ್ ಅವರು, show me. ಅಮಾಯಕರಿದ್ರೆ ಅವ್ರ ಮೇಲೆ ಕೇಸ್ ಏನು ಆಗ್ಬಾರ್ದು, ಪಾಪ ಬಿಡುಗಡೆ ಆಗ್ಬೇಕು ಅಂತ ಹೇಳಿ ನಿರಪರಾಧಿಗಳ ವಿಷಯ ಎಲ್ಲ Correct ಬಂತು. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಬೆಂಕಿ ಹಚ್ಚಿದವ್ರು ಅಮಾಯಕರಾದ್ರೆ ಬೆಂಕಿ ಹಚ್ಚಿಸ್ಕೊಂಡ್ರು ಗೊತ್ತಾ ಅಖಂಡ ಶ್ರೀನಿವಾಸ ಮೂರ್ತಿ ಅವರು, ಅವ್ರ ಅಮಾಯಕರಲ್ವಾ? ಅವ್ರಿಗೊಂದು MLA ಟಿಕೆಟ್ ಕೊಡಕ್ ನಿಮ್ ಕೈಲಿ ಆಗ್ಲಿಲ್ಲ. ರಾಜಕೀಯ ದರ್ಶನವ್ರಿ, ticket ಕೊಡೋದು. What is it? ಏನ್ ಮಾತಾಡ್ತೀರಿ? He is doing politics. ಏನ್ ನೋಡಿಯಪ್ಪ. ಮಾತಾಡ್ತೀರಿ? No, no, that's not even the point here. One second. ಅವರು MLA ಪ್ರಶ್ನೆನೇ ಅಲ್ಲ. ಅವ್ರ ಪ್ರಶ್ನೆನೇ ಇಲ್ಲ ಅದು. ಇಲ್ಲಿ ಪ್ರಶ್ನೆ ಇರೋದು ಅವರ ದಲಿತರು, ಅವರ ಮನೆ ಸುಟ್ಟೋಯ್ತು. ಅವರ ಮನೆ ಸುಟ್ಟೋಯ್ತು. ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನೀವು. ಟಾಕಿಂಗ್ ಅವ್ರು ನಾನ್ಸೆನ್ಸ್. ತನ್ನ ಮನೆ ಕಳ್ಕೊಂಡವ್ರು ಅಖಂಡ ಶ್ರೀನಿವಾಸ ಮೂರ್ತಿ ನಿಮ್ಮಿಂದ, ಅಮಾಯಕರಿಗೆ ನಿಮ್ಮಿಂದ. ಅವತ್ತು ಇದೇ ತನ್ವೀರ್ ಸೇಠ್ ನಿಖಿಲ್ ಅವರೇ, ಒಂದ್ ಅವ್ರು ಲೆಟರ್ ಕಳ್ಕೊಂಡು- ಸರ್, DK doing ಶಿವಕುಮಾರ್ politics. ಕೇಳಿ. ನೀವು ಹೇಳಿದ್ರಿ. ಬರ್ದ್ಬಿಟ್ಟು ಈ ತರ ಅಖಂಡ ಶ್ರೀನಿವಾಸ ಮೂರ್ತಿ You are doing ಅಮಾಯಕರು politics. ಅವ್ರ ಮನೆಗೆ ಬೆಂಕಿ ಬಿದ್ದಿದೆ, ದಯವಿಟ್ಟು ಅವ್ರಿಗೊಂದು MLA ಟಿಕೆಟ್ ಕೊಡಿ ಅಂತ ಇವ್ರ ಪಕ್ಷದವ್ರು ಯಾರೂ ಬರೀಲಿಲ್ವಲ್ಲಪ್ಪ. ಒಂದ್ second. ಇವತ್ತು ಕುತ್ಕೊಂಡು ರಾಜಕಾರಣ ಅಮಾಯಕರು ಅರೆ, ಮೋಹನ್, ಬೇರೆಯವ್ರು ಇದು ಅಂತ ಡ್ರಾಮಾ ರಾಜಕೀಯ ಮೋಹನ್ ನೀವು ಹೇಳಿದ್ರಿ. ಮಾಡಬೇಡಿ. ಮೋಹನ್ ನೀವು ಹೇಳಿದ್ರಿ. ಇದು ವೈಫಲ್ಯತೆ. ನಾಗರಾಜ್ ಏನ್ ನಾಗರಾಜ್ ನಾವು ಒಂದು ನಿಮಿಷ. ಓಲೈಕೆ ಕಾಪಾಡೋದು. ನಾಗರಾಜ್ ಒಂದು ನಿಮಿಷ. ದಲಿತರನ್ನ ಕಾಪಾಡೋದ್ರಲ್ಲಿ, ನಾಗರಾಜ್ ಯಾದವ್ ಅವರ ಲಾಜಿಕ್ ಪ್ರಕಾರ, ಹಾ. ನಾಗರಾಜ್ ಯಾದವ್ ಅವರ ಲಾಜಿಕ್ ಪ್ರಕಾರ ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆಯ ವೈಫಲ್ಯ ಆದಲ್ಲಿ ಅಲ್ಲಿ ತಪ್ಪಿತಸ್ಥರು ಅಂತ ಯಾರನ್ನು ನಾವು ಹಿಡಿಲೇಬಾರ್ದು. ಹಿಡಿಲೇಬೇಕು, ಮಾಡಿದವ್ರನ್ನ ಹಿಡೀರಿ. ಅಕಸ್ಮಾತ್ ಯಾಕೆಂದ್ರೆ ಯಾವ ವೈಫಲ್ಯನೂ ಆಗಿಲ್ಲ. ಅವತ್ತು ಗೋಲಿಬಾರ್ ಕೂಡ ಆಯ್ತು. ನಿಮಗೂ ನೆನಪಿರ್ಲಿ, ಯಾವ ವೈಫಲ್ಯನೂ ಆಗಿಲ್ಲ. ಒಂದ್ ನಿಮಿಷ. ಗೋಲಿಬಾರ್ ಕೂಡ ಆಯ್ತು. ಆ ಪುಂಡನ ಒತ್ತು ಒಳಗಾಕಿದ್ದು ಆಯ್ತು. ಮೋಹನ್ ಯು ಸೆಡ್ ಇಟ್. ನೋಡಿ ಸರ್, ನಾನು ಲಾಜಿಕ್ ಮೂಲಕ ಒಂದು ಪ್ರಶ್ನೆ ಕೇಳ್ತೀನಿ, ನೀವೇ ಹೇಳಿ. ಕಳ್ತನ ಆಗೋಯ್ತು ಈಗ, ಸರಿನಾ? ಒಬ್ಬರ ಮನೆ ಕಳ್ತನ ಆಗೋಯ್ತು, ಪೊಲೀಸ್ ಅವ್ರನ್ನ ಹಿಡಿಲಿಲ್ಲ ಅಂದ್ರೆ ಕಳ್ತನ ತಡಿಲಿಲ್ಲ, ಹಂಗನ್ಬಿಟ್ಟು ಕಳ್ಳ ನಾಳೆ ಸಿಕ್ಕಾಕೊಂಡಾಗ ಒಂದು ಬಿಟ್ಬಿಡ್ಬೇಕಾ? ಅವತ್ತು ನಮ್ಮ ವೈಫಲ್ಯ ಆಯ್ತು. ನಾನು ಒಬ್ಬ ವಿಧಾನ ಪರಿಷತ್ ಸದಸ್ಯ. ಯು ಡೋಂಟ್ ಹ್ಯಾವ್ ಟು ಗಿವ್ ಸಿಲ್ಲಿ ಎಕ್ಸಾಂಪಲ್ಸ್. ನಾನು ಹೇಳ್ತೀನಿ DG because your logic seems silly. I'm sorry. ಲೆಟ್ ಮಿ ಟೆಲ್ ಯು 447 ಜನ ಅಕಸ್ಮಾತ್ ಗಿರ್ದಾರ ಅಂತ ಇಟ್ಕೊಳ್ಳಿ ಆ ಕೇಸಲ್ಲಿ. 480 447 ವಾಟ್ ಎವರ್ ನಂಬರ್ಸ್, ಲೆಟ್ ಇಟ್ ಬಿ 100 ಆಲ್ಸೋ, 400 ಆಲ್ಸೋ. ನಾನು ಕೇಳೋದು ಅಂತಂದರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರು ನನ್ನ ಅನಿಸಿಕೆ, ನಮ್ಮ ಪಕ್ಷದ ಅನಿಸಿಕೆ, ಸಿದ್ದರಾಮಯ್ಯ ಅನಿಸಿಕೆ, ಪರಮೇಶ್ವರ್ ಅನಿಸಿಕೆ, ಸಬ್ ಕಮಿಟಿ ಅನಿಸಿಕೆ ಕೂಡ ಇರ್ತದೆ. ನಾವು ಯಾರನ್ನು ಕೂಡ ಇಂಥವ್ರು ಇನ್ನೋಸೆಂಟ್ ಅಂತ ಹೇಳಲಿಕ್ಕೆ ವಿ ಆರ್ ನಾಟ್ ಜಡ್ಜಸ್ ಅಂತ ಮಾತನ್ನು ಹೇಳ್ತೇವೆ. ಅಕಸ್ಮಾತ್ ಈ ಯಾರು ಪೇರೆಂಟ್ಸ್ ಬಂದು ಕೇಳ್ತಾ ಇದ್ದಾರೋ, ನಮ್ಮ ಮಕ್ಕಳು ಇನ್ನೋಸೆಂಟ್ ಇದ್ದಾರೆ, ನಮ್ಮ ಮಕ್ಕಳು ಕೇಳ್ತಾ ಇದ್ದಾರೋ, ಅದ್ರ ಬಗ್ಗೆ ಬೆಳಕು ಚೆಲ್ಲತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಂದು ಜನಪ್ರತಿನಿಧಿಗಳ ಸರ್ಕಾರದ ಕೆಲಸ ಅಂತ ಮಾತ್ರ ಹೇಳ್ತಾ ಇದ್ದೀವಿ. ಆದ್ರೆ ಒಂದು ತಿಳ್ಕೊಳ್ಳಿ, ಇಲ್ಲಿವರೆಗೂ NIA ರಾಜ್ಯ ಪೊಲೀಸರು ಬ್ರೇಕ್ ಹೋಗಿ ಬರ್ತೀನಿ, ಬರೋಣ. ವೆರಿ ಇಂಪಾರ್ಟೆಂಟ್. ಇಲ್ಲಿವರೆಗೂ KBS ಗೌಡ ಅವರು ಕೇಳಬೇಕು. ಬ್ರೇಕ್ ನಂತರ ಚರ್ಚೆ. ಎರಡು ವಿಷಯ. ಒಂದು, ಇಲ್ಲಿವರೆಗೂ ಆಗಿರುವಂತ ತನಿಖೆಗೆ ಅವಮಾನ ಅಲ್ವಾ? ಯಾರ್ಯಾರು ಏನೇನು ಉದ್ದೇಶ ಇಟ್ಕೊಂಡು ತನಿಖೆ ಮಾಡಕ್ಕಾಗುತ್ತೆ? ಎಷ್ಟು ಜನ ಅಮಾಯಕರನ್ನ ಒಳಗಾಕ್ಲಿಕ್ಕೆ ಸಾಧ್ಯ? ಒಂದು ಭಾಗ. ಇನ್ನೊಂದು, NIA ತನಿಖೆ ನಡೆಸಬೇಕಾದ್ರೆ ರಾಜ್ಯ ಪೊಲೀಸರು ಹೋಗಿ ನಾವು ಕೇಸ್ ಹಿಂಪಡಿತೀವಿ ಅಂದ್ರೆ ತಾಂತ್ರಿಕವಾಗಿ, ಕಾನೂನಾತ್ಮಕವಾಗಿ ಇದಕ್ಕೆ ಅವಕಾಶ ಇದೆಯಾ? ಸಿಂಪಲ್. ಬ್ರೇಕ್ ನಂತರ ಟು ದ ಪಾಯಿಂಟ್.